first I'll talk about my preparation for about 5-6 minutes, then I'll get into the general preparation. Like, I am ideally not qualified to talk about preparation. Yakena, I was never meaning to be a civil servant. All goals tama clear agide. You are very, very, very persistent with what you want. You are very persistent. Ide beku tavelli bandide. So nandu was slightly a different track. I wanted to be an entrepreneur. I finished my engineering. Adada mele ondu company shuru madana. Coimbatore ran a company for 6 months. Then somebody told me ondu loan kuda kodallappa ondu MBA ಮಾಡಿಕೊಂಡು ಬಂದಿರಿ. At least you will get loan. Engineering workers pramadana. So 2010 I sat for CAT, common admission test. Then I got an admission to IIM Lucknow. Then I went to IIM Lucknow for my MBA. It was very clear. First year I'll study, second year I'll not sit for placements. I'll come back to Coimbatore. I'll run my own company. Yenayitu the 26th November 2008 Mumbai dalli ಒಂದು attack ಆಗಿತ್ತು. So I was second year of my MBA. I felt very bad. I remember it happened on a Thursday. I skipped my class in the morning. Onthara bala Wednesday night ಆಗಿತ್ತು. So Thursday morning news ನಲ್ಲಿ ಬರ್ತಾ ಇತ್ತು. ನಮ್ಮ ಮೆಸ್ ಹೋಗಿ ಊಟ ಮಾಡಲಿಕ್ಕೆ ಹೋಗಿದ್ದೆ. It was coming in the TV. Almost ಆ time ನಲ್ಲಿ 120 ಜನ. Finally 166 died, but 8:30 it said 120 died. Still Mumbai under siege. I felt not very good eating my breakfast. ಚೆನ್ನಾಗಿಲ್ಲ ಊಟ ಮಾಡಲಿಕ್ಕೆ. ಕಾರಣ ಏನು? ಐ ಫೆಲ್ಟ್ ವೆರಿ ಅನ್ಹ್ಯಾಪಿ. ಯಾರೋ ಒಬ್ಬೇ ನಮ್ಮ ದೇಶ ಒಳಗಡೆ ಬರ್ತಾನೆ, ನಮ್ಮ ಜನ ಕೊಡ್ತಾನೆ, ಬಟ್ ನಾವು ಹೆಲ್ಪ್ಲೆಸ್ ಆಗಿ ಟಿವಿದಲ್ಲಿ ಕೂತ್ಕೊಂಡು ನೋಡ್ತಾ ಇದೀವಿ. ನಾವು ಏನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲಾಟ್ ಆಫ್ ಮಿಸ್ಕಮ್ಯುನಿಕೇಶನ್ ವಿತ್ ದ ವೇ ದ ಫೋರ್ಸಸ್ ವರ್ ಮೊಬಿಲೈಸ್ಡ್. ಒಂಥರ ಭಾಳ ಐ ಫೆಲ್ಟ್ ವೆರಿ ಬ್ಯಾಡ್. ಐ ಡಿಡ್ಂಟ್ ಗೋ ಫಾರ್ ಮೈ ಮಾರ್ನಿಂಗ್ ಕ್ಲಾಸ್. ಒಂದು 3 ಕ್ಲಾಸ್ ಸ್ಕಿಪ್ ಮಾಡಿದ್ದೀನಿ. ವೆರಿ ಫನ್ನಿಲಿ ದೇರ್ ವಾಸ್ ಒನ್ ಗೈ ಹೂ ವಾಸ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸ್. ನನ್ನ ಕ್ಲಾಸ್ಮೇಟ್ ನಲ್ಲಿ there was one guy who was very passionate about civil service. MBA ಮಾಡಿಬಿಟ್ಟು ಸಿವಿಲ್ ಸರ್ವಿಸ್ ಹೋಗ್ಬೇಕಂತ. ನಾನು ಆಸ್ಕ್ಡ್ ಹಿಮ್, ಎಲ್ಲಿ ನೀವು ಪ್ರಿಪೇರ್ ಮಾಡ್ತಾ ಇದ್ದಾರೆ, ಏನು ಪ್ರಿಪೇರ್ ಮಾಡ್ತಾ ಇದ್ದಾರೆ, ನನಗೆ ಹೇಳ್ಕೊಡಿ. Then he told me, ನೋಡಿ ಇಲ್ಲಿ ಯಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇಲ್ಲ ಲಕ್ನೋದಲ್ಲಿ, ಡೆಲ್ಲಿದಲ್ಲಿ there is a coaching institute. ನಾನು ಅಲ್ಲಿಂದ ನೋಟ್ಸ್ ತರಿಸಿದ್ದೀನಿ. ವಾಟ್ ಎವರ್ ನೋಟ್ಸ್ ಯು ಗೆಟ್, ನೋಟ್ಸ್ ಎಲ್ಲ ಕಮ್ಮಲ್ಲಿ ಇರ್ತದಲ್ವಾ, ಆಲ್ ದಿ ನೋಟ್ಸ್, ಕ್ಲಾಸ್ ರೂಮ್ ನೋಟ್ಸ್ ಅದು ತರಿಸಿದ್ದೀನಿ. ಅದರಲ್ಲಿ ನಾನು ಓದ್ತಾ ಇದ್ದೀನಿ. Then I said, ನನಗೂ ನೋಟ್ಸ್ ಒಂದು ಕಾಪಿ ಕೊಡಿ, ನನಗೆ ಜೆರಾಕ್ಸ್ ಮಾಡಿ. He is also an IAS officer in UP now. So our notes ತಗೊಂಡು ಆಪ್ಷನಲ್ ಪೇಪರ್ಸ್ ಚೂಸ್ ಮಾಡಬೇಕು. ನನಗೆ ತಮ್ಮ ಥರ ಕನ್ಫ್ಯೂಷನ್, ಏನು ಚೂಸ್ ಮಾಡೋದು. ಐ ಆಮ್ ಎ ಮೆಕ್ಯಾನಿಕ್ ಇದೆ, ಮೆಕ್ಯಾನಿಕ್ ಒಂದು ಚೂಸ್ ಮಾಡೋಣ. ಐ ಹ್ಯಾಡ್ ವೆರಿ ಲಿಟಲ್ ಟೈಮ್. 6 months ಅಲ್ಲಿ ಪ್ರಿಲಿಮ್ಸ್ ಕೊಡಬೇಕು. ಐ ಡಿಡ್ಂಟ್ ಇವನ್ ನೋ ವಾಟ್ ಟು ಡು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೈನ್ಸ್ ತಗೊಂಡು ನೋಡಿದ್ದೀರ, ಅದು ಏನು ಅರ್ಥ ಆಗಿಲ್ಲ. ನಥಿಂಗ್ ಐ ಕುಡ್. IIT ಸ್ಟ್ಯಾಂಡರ್ಡ್ಸ್ ಇರ್ತದೆ, ಅದೆಲ್ಲ ಭಾಳ ನಂಬರ್ಸ್ ಇರ್ತದೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ತದೆ, ಕಷ್ಟ. ನಮಗೆ ಆಗಲ್ಲ. ನೆಕ್ಸ್ಟ್ ಮೆಕ್ಯಾನಿಕಲ್ ರೂಲ್ಡ್ ಔಟ್. ನೆಕ್ಸ್ಟ್ ಏನಿದೆ ನೋಡಿದ್ದೀನಿ. ನಮ್ಮದು 2 ಆಪ್ಷನಲ್. ವಿ ಹ್ಯಾವ್ ಟು ಟೇಕ್ 2 ಆಪ್ಷನ್. ಅಂಡ್ ಒನ್ ಬ್ಯಾಚ್ 2011 ಬ್ಯಾಚ್. ನಾನು 2012 ವರೆಗೆ 2 ಆಪ್ಷನಲ್ ಇರ್ಬೇಕು. 2 ಆಪ್ಷನಲ್ ಇರಬೇಕು. ಒಂದು ಆಪ್ಷನ್ ಹುಡುಕಲಿಕ್ಕಾಗಿಲ್ಲ. 2 ಎಲ್ಲಿ ಹುಡ್ಕೊಂಡು. ಜಾಗ್ರಫಿ ಎಲ್ಲರೂ ಹೇಳ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಜಾಗ್ರಫಿಯೇ ತಗೊಳ್ತಾರೆ. ಜಾಗ್ರಫಿ ಇಸ್ ಹೈ ಸ್ಕೋರಿಂಗ್. ಜಾಗ್ರಫಿ ತಗೊಂಡು ನೋಡಿದ್ದೀನಿ, ಅದು ನನಗೆ ಅಕ್ಸೆಪ್ಟ್ ಆಗಿದೆ. I couldn't even remember so many things. ನನಗೆ ಯಾವಾಗಲೂ ಮೆಮೊರಿಯಲ್ಲಿ ಹಿಸ್ಟ್ರಿ ಹೇಳ್ತಿರೇ ತಾವು 1660 ಇದಾಗಿತ್ತು, 1720 ಅದಾಗಿತ್ತು. ಐ ಡೋಂಟ್ ರಿಮೆಂಬರ್, ಮರೆತ್ಬಿಡ್ತೀನಿ. ನಮ್ಗೆ ಅದು ಸೆಟ್ ಆಗಲ್ಲಪ್ಪ. ಆಮೇಲೆ ಒಬ್ರು ಹೇಳಿದ್ದಾರೆ, ನಿಮ್ಮ ಮೈಂಡ್ ಸೆಟ್ಗೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಸೈನ್ಸ್ 3ನಲ್ಲಿ ಹುಡುಗಿ ಸರ್. ಬಿಕಾಸ್ ಮ್ಯಾನೇಜ್ಮೆಂಟ್ ನೀವು ಆಲ್ರೆಡಿ ಓದಿದ್ದೀರಿ, ನಿಮ್ಗೇನು ದೊಡ್ಡ ಕಷ್ಟ ಇಲ್ಲ. ಸೊ ಫಾರ್ ಇನ್ಫಾರ್ಮೇಶನ್, ನಾನು ಸಿವಿಲ್ ಸರ್ವಿಸ್ ಕೊಡುವಾಗ ಮ್ಯಾನೇಜ್ಮೆಂಟ್ ಪೇಪರ್ 7 ಜನ ಬಂದಿದ್ದಾರೆ ಅಷ್ಟೇ. 2010 when I gave my mains, only 7 people took management. ಯಾರು ಮ್ಯಾನೇಜ್ಮೆಂಟ್ ತಗೊಳ್ಳಲ್ಲ. ಬಿಕಾಸ್ ಕರೆಕ್ಟ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್, ಯಾವ ತರ ಮಾರ್ಕ್ ಕೊಡೋದು. 1000 people take, 2000 people take, 3000 people take, there is a metric in which I can measure it. When 7 people take, the UPSC there is scaling effect ಇದೆ. ಲಾಸ್ಟ್ ಬರ್ತೀನಿ, I'll talk about that last. So management ತಗೊಳ್ಳೋದು. People said management ಏನೋ ನಿಮಗೆ ಮಾರ್ಕ್ ಎಲ್ಲ ಸಿಕ್ಕಲ್ಲ, 230, 250 ಮೇಲೆ ಕೊಡಲ್ಲ, ಅವರು ಅಷ್ಟೇ ಕೊಡ್ತಾರೆ. ಪರವಾಗಿಲ್ಲ, ಆಯ್ತು ಬಿಡಿ, ನಮ್ಮಲ್ಲಿ ಆಪ್ಷನ್ ಎಲ್ಲ ಒಂದು ಸಿಕ್ಕಿತ್ತಲ್ವ ಮ್ಯಾನೇಜ್ಮೆಂಟ್. ಬಟ್ ದ ಬ್ಯೂಟಿ ಇಸ್ ಐ ವಾಂಟೆಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಬಟ್ ಮ್ಯಾನೇಜ್ಮೆಂಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯು ಕೆನಾಟ್ ಟೇಕ್ ಟುಗೆದರ್. ದೇರ್ ಇಸ್ ಅ ಸಿವಿಲ್ UPSC ಪ್ರಕಾರ ಸಮ್ ಆಪ್ಷನಲ್ಸ್ ಯು ಕೆನಾಟ್ ಕಂಬೈನ್ ಟುಗೆದರ್. ಅದು ಹೋಗಿತ್ತು. ಐ ಹ್ಯಾಡ್ ಮ್ಯಾನೇಜ್ಮೆಂಟ್. ಇನ್ನೊಂದು ಹುಡುಗರು ನೋಡಿ ಫೈನಲಿ ಟು ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಸಿಕ್ಕಿತ್ತಪ್ಪ. ಐ ಡಿಡ್ಂಟ್ ನೋ ಹೌ ಟಫ್ ಪೊಲಿಟಿಕಲ್ ಸೈನ್ಸ್ ಇಸ್. ಔಟ್ಸೈಡ್ ನೋಡ್ಲಿಕ್ಕೆ ಅದು ಭಾಳ ಪೇಪರ್ ಪ್ಲಾಟೋ, ಅರಿಸ್ಟಾಟಲ್ ಅವೆಲ್ಲ ಓದಿದ್ದೀವಿ, ತಗೊಂಡಿದ್ದೀವಿ. ಬಟ್ ಐ ವಿಲ್ ಕಮ್ ಟು ದಟ್ ಲೇಟರ್. ಸೊ 2 ತಗೊಂಡಿದ್ದೀವಿ. Then I took his notes, I borrowed his notes, I studied. Then I thought, ಇನ್ನೂ ಸ್ವಲ್ಪ ನಾವು ಜಾಸ್ತಿ ಮಾಡಬೇಕು, ನೋಟ್ಸ್ ಎಲ್ಲ ಹೇಳ್ಬಿಟ್ಟು ಎವ್ರಿ ವೀಕ್ ಐ ಯೂಸ್ ಟು ಟೇಕ್ ಅ ಟ್ರೈನ್ ಫ್ರಮ್ ಲಕ್ನೋ. Saturday ಲೇಟ್ ಈವ್ನಿಂಗ್ ಟ್ರೈನ್ ತಗೊಂಡು ತಮ್ಮ ನಿಂತ್ಕೊಂಡು ವಾಟ್ ಎವರ್ ಸೀಟ್ಸ್ ಐ ಗೆಟ್, ಐ ಯೂಸ್ ಟು ಗೋ ಟು ಡೆಲ್ಲಿ.
ಅಲ್ಲಿ ಹೋಗಿ ಅಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ನಮ್ಮ ಫ್ರೆಂಡ್ಸ್ ವಿಚ್ ಮೀನ್ಸ್ ಫ್ರಮ್ ತಮಿಳ್ನಾಡು ಲಾಟ್ ಆಫ್ ಪೀಪಲ್ ನಮ್ಮ ಹೋಮ್ ಸ್ಟೇಟ್ ಹೋಗ್ತಾರೆ, ಅವ್ರಿಗೆಲ್ಲ ಹೋಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ತಮ್ಮ ನೋಟ್ಸ್ ಕೊಡಿ. ಒನ್ ಗೈ ವಿಲ್ ಬಾರೋ ಸಿವಿಲ್ಸ್ ಜನರಲ್ ಕರೆಂಟ್ ಅಫೇರ್ಸ್ ನೋಟ್ಸ್, ಒನ್ ಗೈ ವಿಲ್ ಬಾರೋ ಹಿಸ್ಟ್ರಿ ನೋಟ್ಸ್ ಫಾರ್ ಪ್ರಿಲಿಮ್ಸ್, ಒನ್ ಗೈ ವಿಲ್ ಬಾರೋ ಜಾಗ್ರಫಿ ನೋಟ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಸಂಡೇ ಆಫ್ಟರ್ನೂನ್ ಇಫ್ ಐ ಲೀವ್, ಸಂಡೇ ಮಾರ್ನಿಂಗ್ ಐ ವಿಲ್, ಸಂಡೇ ನೈಟ್ ಐ ವಿಲ್, ಲೇಟ್ ನೈಟ್. ಈ ತರ ಒಂದು ಆಲ್ಮೋಸ್ಟ್ ಒಂದು 3-4 months ಐ ವಾಸ್ ಪ್ರಾಕ್ಟಿಕಲಿ ಡೂಯಿಂಗ್ ಇಟ್. Then I thought I'll write prelims and see ಎಲ್ಲಿ ಹೋಗ್ತದೆ. When I took prelims, for a fact, I didn't even open my mains. ಏನೋ ಒಂದು ಮ್ಯಾನೇಜ್ಮೆಂಟ್ ಕಂಫರ್ಟಬಲ್ ಇತ್ತು, ಬಿಕಾಸ್ ಐ ಆಲ್ರೆಡಿ ಸ್ಟಡಿಡ್ ಇನ್ ಇಟ್. ಪೊಲಿಟಿಕಲ್ ಸೈನ್ಸ್ ನಾನು ಓಪನ್ ಮಾಡಿದ್ರೆ ನನಗೇನು ಗೊತ್ತಿಲ್ಲ, ಐ ವಾಸ್ ಅಬ್ಸಲ್ಯೂಟ್ಲಿ ಬ್ಲಾಂಕ್. ಇದು ಯಾಕೆ ಅಂತ ಹೇಳ್ತಾ ಇದ್ದೀನಿ, ಇಟ್ ಇಸ್ ಪಾಸಿಬಲ್ ಟು ಕ್ರ್ಯಾಕ್ ಸಿವಿಲ್ ಸರ್ವಿಸ್ ವಿತ್ ಅ ಬಿಟ್ ಆಫ್ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಇಂಪಾರ್ಟೆಂಟ್, ನಾನೇನೋ ಬಗ್ಗೆ ಮಾತಾಡ್ತಾ ಇಲ್ಲ, ಖಂಡಿತವಾಗಿ. ಸೊ ಆಮೇಲೆ ಐ ಡಿಸೈಡೆಡ್ ಓಕೆ ಫೈನ್ ಆಯಿತು, ಪ್ರಿಲಿಮ್ಸ್ ಐ ವೆಂಟ್. So I've taken 2 competitive exams. ಅದಕ್ಕೆ ಮುಂಚೆ CAT ಬರ್ತಿದ್ದೀನಿ, I've taken Tamil Nadu level entrance and all. So prelims I took. But one good thing I've done for prelims is I covered my bases very very strongly. ಬಹಳ ಸ್ಟ್ರಾಂಗ್ ಬೇಸ್ ಮಾಡಿದ್ದೀನಿ. NCERT books ಎಲ್ಲ ಕ್ಲೀನ್ ಆಗಿ ಓದಿದ್ದೀನಿ. I have read this India year book, ಒಂದು ಬಹಳ ದೊಡ್ಡ ಬುಕ್ ಇರುತ್ತೆ. Daily I used to read 20 pages. ಏನಾಗಿತ್ತು ನಾಳೆ 20 ಪೇಜ್ ಓದಿ ಓದ್ತೀನಿ. Whatever happens I'll read 20 pages. ಕ್ಲಾಸ್ ರೂಮಲ್ಲಿ ಲಾಸ್ಟ್ ಬೆಂಚ್ ಮುಂಚಿನ ಬೆಂಚ್ ನಲ್ಲಿ ಕೂತ್ಕೊಳ್ತೀನಿ. If I don't like the lecture also, ಇನ್ನೂ ಸ್ವಲ್ಪ ಓದ್ಬಿಡ್ತೀನಿ. ಅದು ಏನು ಅದಕ್ಕೆ ಫಸ್ಟ್ ಹೇಳ್ತೀನಿ, ಫ್ರಾಂಕ್ ಆಗಿ ಹಾನೆಸ್ಟ್ ಆಗಿ ಮಾತಾಡ್ತೀನಿ. ಪ್ರಾಬ್ಲಿ ಇಫ್ ಯು ಥಿಂಕ್ ಯು ಕ್ಯಾನ್ ಟೇಕ್ ಸಮಥಿಂಗ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್, ಯು ಪ್ಲೀಸ್ ಟೇಕ್ ಅಷ್ಟೇ. ಅದಕ್ಕೆ ಓಪನ್ ಆಗಿ ಏನು ನಾ ಈ ಥರ ಮಾಡಿದ್ದೀನಿ ಆ ಥರ ಮಾಡಿ ಹೇಳೋಣ. ಸೊ ಲಕಿಲಿ ಪ್ರಿಲಿಮ್ಸ್ ವಾಸ್ ಓಕೆ, ಏನು ಕಷ್ಟ ಇಲ್ಲ, ಕ್ರ್ಯಾಕ್ ಮಾಡಿದ್ದೀನಿ. ಪೊಲಿಟಿಕಲ್ ಸೈನ್ಸ್ ವಾಸ್ ಇನ್ ದಿ ಆಫ್ಟರ್ನೂನ್, ಮೇನ್ ಜನರಲ್ ಸ್ಟಡೀಸ್ ವಾಸ್ ಇನ್ ದ ಮಾರ್ನಿಂಗ್. ಇಟ್ ಇಸ್ ಓಕೆ, ಬಟ್ ಐ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಫೀಲಿಂಗ್ ಐ ಆಮ್ ನಾಟ್ ಗೋಯಿಂಗ್ ಟು ಕ್ರ್ಯಾಕ್. ಪ್ರಿಲಿಮ್ಸ್ ಬರೀದ ಮೇಲೆ ಏನೋ ಕೀ ಮಾಡಿ ನೋಡುವಾಗ ಎಲ್ಲ ತಪ್ಪಾಯ್ತು. ನಾನೇನೋ ಬರೆದಿದ್ದೀನಿ, ಕೀನಲ್ಲಿ ಏನೋ ಇತ್ತು, ಆಯ್ತಾಟ ಮುಗಿತು ಕತೆ. ಸೊ ಕೆಲವು ಜನ ಎಕ್ಸಾಮ್ ಬರೀದ ತಕ್ಷಣ ಹೇಳ್ತಾರೆ, ಐ ಕಾನ್ಫಿಡೆಂಟ್ಲಿ ಬರೆದಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ. ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ, ಬಿಕಾಸ್ ಪ್ರಿಪರೇಷನೇ ಅರ್ಧ ಇತ್ತು, ಕಾನ್ಫಿಡೆನ್ಸ್ ಇಲ್ಲ. ಸೊ ಇಟ್ ವಾಸ್ ಲೈಕ್ ದಟ್. ಸೊ ಬಟ್ ಬೇಸಸ್ ಕವರ್ ಮಾಡಿದ್ದೀನಿ. NCERT ಇಂಡಿಯಾ ಇಯರ್ ಬುಕ್, NCERT ದಲ್ಲಿ ಹಿಸ್ಟ್ರಿ ಜಾಗ್ರಫಿ ಏನಿದೆ, ಹಿಂದೂ ಪೇಪರ್ ಯಾವಾಗಲೂ ಓದ್ತಾ ಇರ್ತೀನಿ. ಫಾರ್ ಇನ್ಫಾರ್ಮೇಶನ್ ಐ ಯೂಸ್ ಟು ರೀಡ್ ಪೇಪರ್ ಡೈಲಿ ಫಾರ್ ದ ಪಾಸ್ಟ್ 10 years. ಯಾವಾಗಲೂ ಅದು ಒಂದು ಮಾತ್ರ ಯಾವಾಗಲೂ ಮಾಡಿಕೊಂಡು ಬಂದಿದ್ದೀನಿ. ಬಿಸ್ನೆಸ್ ಪೇಪರ್ ಆಮೇಲೆ ಶುರು ಮಾಡಿದ್ದೀನಿ. ಐ ಥಿಂಕ್ ಐ ಮಸ್ಟ್ ಹವ್ ಜಸ್ಟ್ ಸ್ನೀಕ್ ಆಗಿರ್ಬೇಕು. ಮೇ ಬಿ ಲಾಸ್ಟ್ 50-100 ಐ ಮಸ್ಟ್ ಹವ್ ಗಾಟ್ ಇಟ್. ಆಮೇಲೆ ದೆನ್ ಯು ನೋ ಒನ್ಸ್ ದ ರಿಸಲ್ಟ್ಸ್ ಆರ್ ಔಟ್, ಅಟ್ ಲೀಸ್ಟ್ ನಮ್ಮ ಬ್ಯಾಚಿಗೂ ಒಂದು ಆಪರ್ಚುನಿಟಿ ಇತ್ತು. ದ ಮೇನ್ಸ್ ಇಸ್ ಆಫ್ಟರ್ 4 months. ಈ ಥರ ಇಲ್ಲ, ರೈಟ್ ನೌ ದ ಮೇನ್ಸ್ ಇಸ್ ವೆರಿ ಕ್ಲೋಸ್. ಅವಾಗ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ರಿಸಲ್ಟ್ ಬಂದಮೇಲೆ 4.5 months ಇಸ್ ಮೇನ್ಸ್ ಟೈಮ್. 4.5 months ಎವ್ರಿ ಡೇ ಐ ಹ್ಯಾಡ್ ಅ ಸ್ಕೆಡ್ಯೂಲ್, ವಿಚ್ ಮೀನ್ಸ್ ಐ ವೆಂಟ್ ಬೈ ಡೇ ಸ್ಕೆಡ್ಯೂಲ್. 4 ತಿಂಗಳು ಎಷ್ಟು ಬರುತ್ತೆ, 120 ದಿನ, 140 ದಿನ. For all the 140 days, I made a schedule. Meaning, I have to balance my MBA also. I am going for a regular classes. Please understand. Adu ಮಾಡಬೇಕು, ಅಲ್ಲಿ ಎಕ್ಸಾಮ್ಸ್ ಕೊಡಬೇಕು. At the same time, I have to prepare. So neat ಆಗಿರೋ ಮಾಡಿ ಬೆಳಗ್ಗೆ 2 hours, evening 2 hours, 4 hours I was able to spend for civil service. ಅಷ್ಟೇ ನಾನು ಕೊಡ್ಲಿಕ್ಕೆ ಆಗಿತ್ತು. So morning 2 hours I used to prepare for the general studies part, mains. Evening 2 hours I used to combine political science combined with a bit of management. ಈ ತರ ಹೋಗಿದ್ದೀನಿ. Again, I took Lucknow as a center, college alli ittu, so Lucknow as a center I cracked it. Then, but mains was very comfortable. Interview, prelims tara ಒಂದು confidence lack ಆಗಿಲ್ಲ. Once I wrote the mains, I know for sure I'll at least get an interview because I wrote well. Ella questions ಕೂಡ, because mains you also write well. I firmly believe, my personal experience, mains is much tougher than prelims. I've experienced ಮಾಡಿದಿರ ಗೊತ್ತಿಲ್ಲ. Prelims ಸ್ವಲ್ಪ dicey. Many a times you are in time pressure, ನಾವು ಬೇಗ ಮಾಡಬೇಕು. 2.5 hours, 2.5 hours ಇರಬೇಕು. ರೈಟ್ ನಾವು 2 hours ಇದೆ. ಹೋಗುವಾಗಲೇ ನಮಗೆ ಸ್ಟ್ರೆಸ್ಸು, ಟೆನ್ಷನ್ ಎಲ್ಲ ಫ್ಯಾಮಿಲಿಯಿಂದ ಕೊಟ್ಬಿಡ್ತೀವಿ. 1 ವರ್ಷ ಸಿವಿಲ್ ಸರ್ವಿಸ್ ಪ್ರಿಪೇರ್ ಮಾಡ್ತಾ ಇದ್ದಾನೆ, ಈ ವರ್ಷ ಕ್ರ್ಯಾಕ್ ಮಾಡ್ತಾನ. ಫ್ರೆಂಡ್ಸ್ ಎಕ್ಸ್ಪೆಕ್ಟೇಷನ್ ಇಸ್ ಹೈ, ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇಸ್ ಹೈ. ಯು ಮಸ್ಟ್ ಹ್ಯಾವ್ ಲೆಫ್ಟ್ ಜಾಬ್, ಯು ಮಸ್ಟ್ ಹ್ಯಾವ್ ಲೆಫ್ಟ್ ಪೇ ಪ್ಯಾಕೇಜ್. ಆಮೇಲೆ ತಂದೆ ತಾಯಿ ತಮಗೆ ಮಂತ್ಲಿ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಅದರಲ್ಲಿ ತಾವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬರುವಾಗ ಪ್ರಿಲಿಮ್ಸ್ ದ ಪ್ರೆಷರ್ ಇಸ್ ಎಕ್ಸ್ಟ್ರಾರ್ಡಿನರಿ ಹೈ. ಸೊ ಏನಾಗ್ತದೆ, ನಾರ್ಮಲಿ ಯು ಮೇಕ್ ಸ್ಟುಪಿಡ್ ಮಿಸ್ಟೇಕ್ಸ್. ಔಟ್ಸೈಡ್ ಬಂದ್ಮೇಲೆ ಈ ಕ್ವೆಶ್ಚನ್ ನಾನು ತಪ್ಪು ಮಾಡಿದ್ದೀನಿ ಅಪ್ಪ, ಇದನ್ನ ಎಷ್ಟು ಟೈಮ್ ನೋಡಿದ್ದೀನಿ, ಯು ಗೆಟ್ ದಟ್ ಫೀಲ್. ಅಲ್ಲಿ ಒಂದು 5-6 ಕ್ವೆಶ್ಚನ್ಸ್ ಯು ಫೀಲ್ ತಪ್ಪು ಮಾಡಿದ್ದೀನಿ. ಇದು ಏನೋ ಪ್ರೆಷರ್ನಲ್ಲಿ ಯು ಮೇಕ್ ಮಿಸ್ಟೇಕ್ಸ್. ಬಟ್ ಮೇನ್ಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಮೋರ್ ಟೈಮ್ ಟು ಬಿ ಆರ್ಗನೈಸ್ಡ್. 4.5 months ಇದೆ, ಅಂಡ್ ನೌ ಯು ಮೆಂಟಲಿ ಯು ಹ್ಯಾವ್ ಅ ಸ್ಟ್ರೆಂತ್. ನಾವು ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೇನೆ, ಐ ಆಮ್ ಇನ್ ದ ಟಾಪ್ 3,000, 4,000, 10,000 ಆಫ್ ಇಂಡಿಯಾ. ಯು ಹ್ಯಾವ್ ಅ ನ್ಯೂ ಫೌಂಡ್ ಬಿಲೀಫ್. ಏನೋ ಪೂಜಾರ್ ಅವ್ರ ತರ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಸೆಂಚುರಿ ಹೊಡೆದಿನಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ವಾ, ಅವ್ರಿಗೆ ನ್ಯೂ ಫೌಂಡ್ ಕಾನ್ಫಿಡೆನ್ಸ್. ಫಸ್ಟ್ ಇನ್ನಿಂಗ್ಸ್ ಹೊಡೆದಿದ್ದೀನಿ, ಸೆಕೆಂಡ್ ಇನ್ನಿಂಗ್ಸ್ ಏನೋ ಗಾಟ್ ಔಟ್ ಫಾರ್ 71 in the morning. ಬಟ್ ಯು ಶುಡ್ ಸಿ ದಿಸ್ ಬಾಡಿ ಲ್ಯಾಂಗ್ವೇಜ್, ದಿಸ್ ಬಿಲೀಫ್. ಬಹಳ ಬಿಲೀಫ್ ಇದೆ.
because he believes that he belongs there. It's a good batsman, no doubt about it. Tamakku mains barivaga, you will invariably get the belief that you belong. Your mains will invariably go there. ಅದಕ್ಕೆ ತಾವು ನೋಡಿದ್ರೆ ಮೇನ್ಸ್ ಯಾರು ಮಿಸ್ ಮಾಡ್ತಿರೋ ಅವೆಲ್ಲರೂ ಕೂಡ ಒಂದು 200 ಮಾರ್ಕ್ಸ್ ಒಳಗಡೆ ಕಾಂಗ್ರಿಗೇಟ್ ಆಗ್ತಿದೆ, ಜಾಸ್ತಿ ಏನಿರಲ್ಲ. If the cutoff is somewhere around, I don't know, 900, 950, 1000 ಆ ಥರ ಇರುವಾಗ, because now you are going with new pattern, I really don't know the cutoff. ಇರುವಾಗ ಒಂದು 200 ಮಾರ್ಕ್ಸ್ ನಲ್ಲಿಯೇ ನೆಕ್ಸ್ಟ್ ಒಂದು 15,000 ಜನ ಇರ್ತಾರೆ. ಸೊ ಮೇನ್ಸ್ ವಿಲ್ ಬಿ ದಟ್ ಕ್ಲೋಸ್. ಇಫ್ ಯು ಟೇಕ್ ದ ನೆಕ್ಸ್ಟ್ 50 ಮಾರ್ಕ್ಸ್, ಆಲ್ಮೋಸ್ಟ್ ಒಂದು 2000 ಪೀಪಲ್ ಆ ಗ್ಯಾಪ್ ನಲ್ಲಿ ಇರ್ತಾರೆ. ವಿಚ್ ಮೀನ್ಸ್ ಯು ಜಸ್ಟ್ ಮಿಸ್ ಕಟ್ ಆಫ್ ಜಸ್ಟ್ ಹೋಗಿದ್ದು ಸರ್, 50 ಜನದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಆಲ್ಮೋಸ್ಟ್ ಒಂದು 2-3 ಸಾವಿರ ಇರ್ತಾರೆ. ಬಿಕಾಸ್ ಇಟ್ ಬಿ ದಟ್ ಕ್ಲೋಸ್, ಮೇನ್ಸ್ ಜನರಲಿ ಕ್ಲೋಸ್ ಇರ್ತದೆ. ಸೊ ತಮಗೋದು ಬರುತ್ತೆ. ಅದಕ್ಕೆ ಟೇಕ್ ಪ್ರಿಲಿಮ್ಸ್ ವೆರಿ ವೆರಿ ಸೀರಿಯಸ್. ಅಂಡ್ ಸೆಕೆಂಡ್, ಫೈಂಡ್ ವೇಸ್ ಟು ರೆಡ್ಯೂಸ್ ಯುವರ್ ಟೆನ್ಷನ್. ನನಗೆ ಗೊತ್ತಿಲ್ಲ, ಎಲ್ಲ ಪ್ರಿಪರೇಷನ್ ಮಾಡ್ತಾರೆ. ಇದು ಕ್ರಿಕೆಟ್ ನಲ್ಲಿ ನೆಟ್ ಪ್ರಾಕ್ಟೀಸ್ ತರ, ಒಂದು ಟೆಸ್ಟ್ ಮ್ಯಾಚ್ ಆಗ್ಲಿಕ್ಕೆ ಮುಂಚೆ ಎವ್ರಿಬಡಿ ಡಸ್ ನೆಟ್ ಪ್ರಾಕ್ಟೀಸ್ ಫಾರ್ 1 hour 2 hour. ನಾನು ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದಿದ್ದೀನಿ, 50 ಪೇಪರ್ ಬಂದಿದ್ದೀನಿ, ಮಾಕ್ ಪೇಪರ್ಸ್ ಬಂದಿದ್ದೀನಿ, ಐ ನೋ. ಬಟ್ ವೆರಿ ಇಂಪಾರ್ಟೆಂಟ್ ಇಸ್, I firmly believe at least on 30% of your prelims cracking, it depends on your temperament. Very simple. How do you manipulate questions? How do you find the easy questions? Either tough question alli kootkondo you find time eno ella odibiti jagati alli bantu. Sometimes you remember the page also. Motte friends alla ನಾವು ರೂಮ್ ಅಲ್ಲಿ ಡಿಸ್ಕಸ್ ಮಾಡೋದು, ಯಾರೋ ಮಾತಾಡಿದನಪ್ಪ ಬರ್ತಾ ಇದೆ. ವಾಟ್ ಹ್ಯಾಪನ್, ಯು ಟೇಕ್ ಇಟ್ ದಟ್ ಆಸ್ ಅನ್ ಈಗೋ ಇಶ್ಯೂ. ನಾನು ಮಾಡಿದ್ದೀನಿ, ತಾವು ಮಾಡಿದ್ದೀನಿ, ಅದು ಏನೋ ಒಂದು ಮಾಡಬೇಕು. ನೀವು 5-7 minutes ಯು ಸ್ಪೆಂಡ್ ಆನ್ ಇಟ್. ಸೊ ಈಸಿ ಕ್ವೆಶ್ಚನ್ಸ್ ಕೆಳಗಡೆ ಇದೆ, ಈಸಿ ಬೌಲರ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ಏನಾಗ್ತದೆ ಯು ಮಿಸ್ ದಟ್. ಅದಕ್ಕೆ ಅದಕ್ಕೆ ಹೇಳಿನಿ, ಹೌ ಡು ಯು ಮ್ಯಾನೇಜ್ ದ ಕ್ವೆಶ್ಚನ್, ಅದು ತಾವು ಕಲಿಬೇಕು, ಇಲ್ಲಿ ತಾವು ಕಲಿಬೇಕು. So all the mock papers you give, you should give on an experiment basis. Except the last 3, 4, 5 mock papers bittu, first 3, 4, 5 marks ತಾವು experiment ಕೊಡಬೇಕು. Okay, how many questions are there, sir? How many questions? 100 questions ಇದೆ, 2 hours. Whether you want to divide 1 hour 50 questions, half an hour 25 questions. ಈ half an hour ಆದಮೇಲೆ ನಾನು 26 question ಹೋಗ್ತೀನಿ. You divide at that. ಅದು ತಾವು ಫಸ್ಟ್ ಮಾರ್ಕ್ ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. This is my experiment. ಮಾಡಿದ ತಕ್ಷಣ ದಯವಿಟ್ಟು ಮನೆಗೆ ಹೋಗಿ ಟೇಕ್ ಅ ಪೀಸ್ ಆಫ್ ಪೇಪರ್ ಅಂಡ್ ರೈಟ್. ಫಸ್ಟ್ ಮಾರ್ಕ್ ತಾವು ಕೊಡುವಾಗ, ಹೌ ವಾಸ್ ಯುವರ್ ಟೆಂಪರಮೆಂಟ್, ಹೌ ಡಿಡ್ ಯು ಥಿಂಕ್, ವೆರ್ ಯು ಅಂಡರ್ ಪ್ರೆಷರ್, ವೆರ್ ಯು ಕಂಫರ್ಟಬಲ್ ಇನ್ ಕ್ರಾಕಿಂಗ್ ದ ಕ್ವೆಶ್ಚನ್, ಈಸಿ ಕ್ವೆಶ್ಚನ್ಸ್ ಎಲ್ಲ ಮಿಸ್ ಮಾಡಿದ್ದೀರಾ, ಒಂದು ಅರ್ಧ ಗಂಟೆ ಆದ ಮೇಲೆ ನೀರು ಕುಡಿದಿದ್ದೀರಾ. ಇದು ಭಾಳ ಇಂಪಾರ್ಟೆಂಟ್. ಪೀಪಲ್ ಲಾಫ್ ಇಟ್, ಐ ಸೇ ದಿಸ್, ನೀರು ಯಾಕೆ ಕುಡಿಬೇಕು, ಬಿಕಾಸ್ ದಿಸ್ ಐ ಲರ್ನ್ ದ ಲೆಸನ್ ಇನ್ ಕ್ಯಾಟ್. ನಾರ್ಮಲಿ ಕ್ಯಾಟ್ ಏನಾಗ್ತದೆ, ಇಟ್ಸ್ ಅ ವೆರಿ ಕ್ರಂಚಿ ಎಕ್ಸಾಮ್, ಭಾಳ ಬ್ರೈನ್ ಪವರ್ ಯೂಸ್ ಮಾಡಿ ಮ್ಯಾಥ್ಸ್ ಮಾಡಬೇಕು. So like in my coaching institute, I was going to a coaching institute for time, for coaching time. Ali irtara Sunil avtar one professor was telling me, and I'm like, you do one thing, after 1 hour you carry a nimbu juice with you and drink that. Just 2 minutes, drink and then just close your eyes and sit. So let your body gets recharged again. Yakana first ta ulla hoguvagle tension alli hogte, your mouth becomes dry, tamaga feeling irbodu, mouth becomes dry. And then you are really frightened, lot of imagination, everything is there. So after 1 hour you drink that juice, which means second 1 hour you are starting again fresh. That is concept. Panna nimbu juice or glucovita bottle drink ಮಾಡಿ. Then I found my performance improved tremendous. Mark CAT ನಲ್ಲಿ ಏನು ನಾವು mark CAT ಕೇಳ್ತೀವಿ for the IIM's common admission test. I found it as improved because I was more fresher, more energetic and more keener. So ಇದು ನಾನು prelims ಗೂ ಯೂಸ್ ಮಾಡಿದ್ದೀನಿ. Same thing I used to carry a bar of chocolate and some nimbu juice. 30 minutes ಆದಮೇಲೆ ಸ್ವಲ್ಪ chocolate, I used to eat that chocolate for about 2 minutes, relax, full relax. ಆಮೇಲೆ 1 hour ಆದಮೇಲೆ nimbu juice. I was the only guy carrying that in my ಯಾಕೆಂದ್ರೆ ಹಾಲ್ದಲ್ಲಿ ನೀರು ಕೊಡ್ತಾರೆ. All your prelims exam, wherever you do, people will give water. Nobody will say ನೀರು ಕೊಡಲ್ಲ ಅನ್ನೋ. In fact, ಲಕ್ನೋದಲ್ಲಿ ಟೀ ಕೊಡ್ತಾರೆ. Very fascinating. You should take exam there. Very fascinating. Tea boy, bajji. Things ಬರುವಾಗ you will feel irritated like anything. Especially northern part of India when you take, ಸ್ವಲ್ಪ southern part ತರ ಸ್ವಲ್ಪ ಆರ್ಗನೈಸ್ಡ್ ಆಗಿರಲ್ಲ. ಬಜ್ಜಿ ಎಲ್ಲ ಸೇಲ್ ಮಾಡ್ತಾರೆ. Half the time smell, somebody eats it. Delhi is more professional. But Delhi ಬಿಟ್ಟು ಸ್ವಲ್ಪ ತಾವು you go to the outskirts of Bihar, UP, Rajasthan, ಸ್ವಲ್ಪ it is little bit different. So small things. So ತಾವು ಮಾಡುವ ಒಂದೊಂದು ಮಾರ್ಕ್ ಟೆಸ್ಟ್ ಕೂಡ
ಈಗ ಫಸ್ಟ್ 3 ಮಾರ್ಕ್ ಟೆಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕು. 25 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಹೋಗಿ. ಡಿಡ್ ಐ ಡ್ರಿಂಕ್ ವಾಟರ್, ಡಿಡ್ ಐ ಥಿಂಕ್ ಥ್ರೂ ಇಟ್, ಒಂದು 2 ನಿಮಿಷ ನಾನು ಶಾಂತಿ ಆಗಿದ್ದೀನ, ಇಫ್ ಐ ಗಾಟ್ ಟೆನ್ಸ್, ಡಿಡ್ ಐ ಟೇಕ್ ರೆಸ್ಟ್ ಫಾರ್ ಅ ಮಿನಿಟ್, ಮೆಂಟಲಿ ಡಿಡ್ ಐ ಟೇಕ್ ರೆಸ್ಟ್. ತಾವು ಬಂದ ಮೇಲೆ ಪೇಪರ್ನಲ್ಲಿ ಬರಿಬೇಕು. 2 pages you will write. How was the mindset? How did I take the paper? Keep it. You take the second mock. Follow a different strategy. Come back, write in a piece of paper. Take a third, fourth, fifth. ಎಷ್ಟು mock test ಗೊತ್ತಿಲ್ಲ. Take all the first mock test as a preparation. ನಾವೇನ್ ಮಾಡ್ತೀವಿ, mock test ನಲ್ಲಿ ನಮ್ಮ ಕಾಂಪಿಟೇಷನ್. I've seen in some big coaching institutes in Delhi. ತಾವೆಲ್ಲ ಕೆಲವು ಜನ ಡೆಲ್ಲಿ ಹೋಗಿರಬಹುದು. அந்த ಮಾಕ್ ಟೆಸ್ಟ್ ಆದಮೇಲೆ ಔಟ್ಸೈಡ್ ಒಂದು ದೊಡ್ಡ ಬೋರ್ಡ್ ನಲ್ಲಿ ರಿಸಲ್ಟ್ಸ್ ಟೇಸ್ಟ್ ಮಾಡ್ತಾರೆ. ಕರೆಕ್ಟಾ? ನಾನು ಕೆಲವು ದಿನ ಅಲ್ಲಿ ಹೋಗುವಾಗ ನೋಡ್ತೀನಿ, ಎಷ್ಟು ಕ್ರೌಡ್, ಒಂದು ಸಿವಿಲ್ ಸರ್ವಿಸ್ ರಿಸಲ್ಟ್ ಬಂತ ಯಾಕೆಪ್ಪ ಇಷ್ಟು ಕ್ರೌಡ್ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಮಾರ್ಕ್ ಟೆಸ್ಟ್ ರಿಸಲ್ಟ್ ಬಂತ. ಅದಕ್ಕೆ ಯಾಕೆ ಇಷ್ಟಕ್ಕೆಲ್ಲ ಆರಾಮಾಗಿ ಬಂದು ನೋಡ್ಬೋದಲ್ವ ಈವ್ನಿಂಗ್ ನೋಡೋ, ಬಿಕಾಸ್ ಪೀಪಲ್ ಟೇಕ್ ಸೋ ಮಚ್ ಕಾಂಪಿಟೇಟಿವ್ ಪ್ರೆಷರ್. ಮಾರ್ಕ್ ಟೆಸ್ಟ್ ನಲ್ಲಿ ವಾಟ್ ಇಸ್ ಮೈ ರ್ಯಾಂಕ್? ಸಮ್ ಬಿಗ್ ಇನ್ಸ್ಟಿಟ್ಯೂಟ್ಸ್ ಇನ್ ಡೆಲ್ಲಿ ದೇ ಗಿವ್ ಮಾರ್ಕ್ ಟೆಸ್ಟ್ ರ್ಯಾಂಕ್. ಅಬೌಟ್ 8,000 10,000 ಪೀಪಲ್ ಟೇಕ್ ಮಾರ್ಕ್ ಟೆಸ್ಟ್. ಸೊ ರ್ಯಾಂಕ್ ಕೊಟ್ಬಿಡ್ತಾರೆ ಮಾರ್ಕ್ ಟೆಸ್ಟ್ ರ್ಯಾಂಕ್. ಇಬ್ರು ಏನು, ದೇ ಥಿಂಕ್ ದಟ್ ರ್ಯಾಂಕ್ ಇಸ್ ಅ ಮೈನ್ ರ್ಯಾಂಕ್. ಬಟ್ ನಾವು ಆಲ್ ಇಂಡಿಯಾ ಟಾಪರ್ಸ್ ಯಾರು ಬರ್ತಾರೋ ನೋಡಿದ್ದೀರಾ, ಮಾರ್ಕ್ ಟೆಸ್ಟ್ ನಲ್ಲಿ ದೇರ್ಗೆ 500 600 700 ಆ ತರ ಇರ್ತಾರೆ. ಯಾರು ಕೂಡ ಮಾರ್ಕ್ ಟೆಸ್ಟ್ ನಲ್ಲಿ ನಾನು ಟಾಪ್ 5 ನಲ್ಲಿ ಇದ್ದೀನಿ ಸರ್, ನಾನು ಫೈನಲ್ ನಲ್ಲಿ ಬರ್ತೀನಿ. ಲಕ್ ಇಸ್ ಆಲ್ಸೋ ಇನ್ವಾಲ್ವ್, ದಟ್ ವಿಲ್ ಟಾಕ್ ಅಬೌಟ್ ಲೇಟರ್. ಸೊ ಮಾರ್ಕ್ ಟೆಸ್ಟ್, ಅಟ್ ಲೀಸ್ಟ್ ಫಾರ್ ದ ಬಿಗಿನಿಂಗ್ ಪಾರ್ಟ್ ಆಫ್ ದ ಮಾರ್ಕ್ ಟೆಸ್ಟ್, ಯೂಸ್ ಇಟ್ ಫಾರ್ ಪ್ರಿಪರೇಷನ್ ಸ್ಟ್ರಾಟಜಿ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಇದರಲ್ಲಿ ನಾನು ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಯು ಫಿಕ್ಸ್ ದಟ್ ಸ್ಟ್ರಾಟಜಿ, ಟೇಕ್ ನೆಕ್ಸ್ಟ್ 3 ಮಾರ್ಕ್ ಟೆಸ್ಟ್ ಬೇಸ್ಡ್ ಆನ್ ದಟ್ ಸ್ಟ್ರಾಟಜಿ. ಇದು ಬಹಳ ಇಂಪಾರ್ಟೆಂಟ್. ಪ್ಲಾನ್ ಮಾಡಿ ಮಾಡಬೇಕು. ವಾರ ಹೋಗ್ಲಿಕ್ಕೆ ಮುಂಚೆ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಡು ಯು ಆರ್ಗನೈಸ್ ಯುವರ್ ಫೋರ್ಸ್, ಕೆವಲರಿ ಮುಂದೆ ಹಾಕ್ತೀರಾ, ಏನು ಟ್ಯಾಂಕ್ ಹಿಂದೆ ಹಾಕ್ತೀರಾ, ಯು ಹ್ಯಾವ್ ಟು ಥಿಂಕ್ ಎವ್ರಿಥಿಂಗ್. ಅದು ಮಾಡಿಬಿಟ್ಟು ಕಾಮ್ ಆಗಿ ತಾವು ಮಾಡಿದ್ರಿಂದ ಚಾನ್ಸಸ್ ಆಫ್ ಯು ಕ್ರಾಕಿಂಗ್ ದಿ ಎಕ್ಸಾಮ್, ಇಟ್ ವಿಲ್ ಡೆಫಿನೆಟ್ಲಿ ಗೋ ಅಪ್ ಬೈ 25%. ಈಸಿ, ಡೌಟೇ ಇಲ್ಲ. ಸೊ ದಿಸ್ ಇಸ್ ಒನ್. ಸೊ ದೆನ್ ಕಮಿಂಗ್ ಟು ಮೈ ಎಕ್ಸಾಂಪಲ್, ಮಾರ್ಕ್ ಟೆಸ್ಟ್ ಮೇನ್ಸ್ ಆಯಿತು. somehow I had a feeling that I will get through. Mostly ನಮಗೆ ಕಾಲ್ ಕೇಳ್ಕೊಡ್ತಾರೇನೋ. I finished my MBA, I got a call also for the interview. Now interview is very tricky. ನಾನು ಫಸ್ಟ್ ಹೇಳಿದ್ರಿ ನನ್ನ ಎಕ್ಸ್ಪೀರಿಯನ್ಸ್ ಮಾತಾಡಿಬಿಟ್ಟು ಅಗೇನ್ ಅಲ್ಲಿ ಕಮ್ ಬ್ಯಾಕ್ ಟು ದ ಟ್ರೆಡಿಷನಲ್ ಆಗಿ ನನ್ನ ಬ್ಯಾಚ್ಮೇಟ್ಸು ಫ್ರೆಂಡ್ಸ್ ಎಲ್ಲ ಏನು ಮಾಡಿದಾರೆ ಅದು ಶೇರ್ ಮಾಡಿದ್ದಾರೆ. ದಟ್ ಇಸ್ ಮಚ್ ಮೋರ್ ಮೀನಿಂಗ್ಫುಲ್, ಮಚ್ ಮೋರ್ ಇದು. ದೆನ್ ಇಂಟರ್ವ್ಯೂ ಇಸ್ ಸಮಥಿಂಗ್ ವಿಚ್ ಆಲ್ ಆಫ್ ಅಸ್ ಆರ್ ಅಫ್ರೈಡ್ ಅಲ್ವಾ? ತುಂಬಾ ಜನ ಹೋಗಿ ಇಂಟರ್ವ್ಯೂ ನೋಡ್ಬೇಕನ್ನೆಲ್ಲ ಕಟ್ಟಿಂಗ್ ಎಲ್ಲ ಮಾಡಿ, ಪೀಪಲ್ ಶೇವ್ ಎಲ್ಲ ಮಾಡಿ, and then they come in their coat to suit to Delhi that weather. I remember seeing many people coat haki, suit haki, tie haki. Interview normally happens in the hottest summer nalli, middle of the summer interview correct? That's how most people are bartare ella. But namagenu gottagalla, because we never know how to go. And we are wearing a white shirt with a normal trouser, and we are wearing a tie. A moment I got out of the auto, I remove ಮಾಡಿಬಿಟ್ಟಿದ್ದೆ, ಆಗಲ್ಲ ಕಣ್ಣು, because sweating, so much sweating. ನಮಗೇನು ಸೆಟ್ ಆಗಲ್ಲ. I remove the tie, I put it in the bag. If you want to reduce 5 marks, let him reduce, no problem. Important thing is I should be comfortable ಅಲ್ವಾ? ನಾನು ಏನೇನೋ ಹಾಕೊಂಡು ಹೋಗಿ, if I'm not comfortable, what is the point of doing it? Remove my tie, get it in the bag. ಹೋದ ಮೇಲೆ ತಾವೆಲ್ಲ ಕೂತ್ಕೊಳ್ತೀರಿ, you all sit, correct? Let us imagine I want to meet with this gentleman who's sitting. Can I have your name? Nihal. Nihal is here. Now, to understand Nihal, Nihal yaru nanu gottirabeku. I have to have a meaningful conversation with Nihal, correct? First I'll make Nihal to say. I'll ask, oh, okay, your name is Nihal, fine. Looks like you don't come from Karnataka, or maybe the northern part of Karnataka. Yav uru? Gulbarga. He comes from Group. Now I understand who Nihal is. Now I have to ask Nihal, ಏನು ಓದಿದ್ದೀರಾ Nihal ಅವರೇ? What have you studied? Just finished engineering. ಎಲ್ಲಿ ಓದಿದ್ದೀರಾ? BM ಬ್ಯಾಂಗ್ಳೂರಿನ. ಏನು ಡಿಪಾರ್ಟ್ಮೆಂಟ್ ತಗೊಂಡಿದ್ದೀರಾ? Biotechnology. Why biotechnology? because somehow UPSC believes whatever choices you made, they have to understand why you made that choice. Simple, ಬೇರೆ ಏನಿಲ್ಲ. You can take anything you want. Normally biotechnology ಯಾರು ಜಾಸ್ತಿ ತಗೊಳ್ಳಲ್ಲ. If you take engineering, they will not even ask you why you took engineering. But if you have taken medicine and come into civil service, they will be very curious to know. ಯಾಕೆ ಮೆಡಿಸಿನ್ ತಗೊಂಡ್ಬಿಟ್ಟು ಬಂದಿದ್ದೀರಿ, ಬಯೋಟೆಕ್ನಾಲಜಿ ತಗೊಂಡ್ಬಿಟ್ಟು ಬಂದಿದ್ದೀರಿ, ಚಾರ್ಟರ್ಡ್ ಅಕೌಂಟೆಂಟ್ ಬಂದಿದ್ದೀರಿ, they will naturally ask. ನಾವೇನು ಮಾಡ್ತೀವಿ, ಇದಕ್ಕೆ ಗಾಬರಿ ಆಗಿಬಿಡ್ತೀವಿ. Oh, see this fellow is interrogating. There is a difference between interrogating and interviewing. Interviewing is, it's honest. I need to have a honest opinion about who you are. ಅದಕ್ಕೆ ಇಟ್ಸ್ ಅ ಮೀನಿಂಗ್ಫುಲ್ ಕಾನ್ವರ್ಸೇಷನ್. ತಾವು ಏನು ಗಾಬರಿ ಆಗಬೇಕು, ಭಯ ಪಟ್ಕೊಳ್ಬೇಕು,
you got to behave abnormally. And actually, the moment you get that fear, we all start behaving abnormally. That's it. ಏನು ಮೈಂಡ್ನಲ್ಲಿ ಒಂದು ಆನ್ಸರ್ ಇರುತ್ತೆ, ಬಾಯಿನಲ್ಲಿ ಬೇರೆ ಲೈಕ್ ಅಯ್ಯೋ ಏನೋ ಬರ್ತಾ ಇದೆ. ಯು ಆರ್ ನಾಟ್ ನಾರ್ಮಲ್. ಬಟ್ ಆಲ್ ದ UPSC guys, ಒಂದು 6 ಜನ 7 ಜನ ಏನು ಕೂತಿದ್ದಾರೋ, they have to understand who you are. But they also fully know, interviewದಲ್ಲಿ you score all India top marks doesn't mean you will be the best collector in India, doesn't mean you will be the best superintendent of police in India, doesn't mean you will be the best commercial tax officer in India, doesn't mean. ಇಲ್ವೇ ಇಲ್ಲ. ಇಂಟರ್ವ್ಯೂಗೆ ಅದಕ್ಕೂ ಸಂಬಂಧ ಇಲ್ಲ. ಇಂಟರ್ವ್ಯೂ ಇಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಯು. ಸೊ ನ್ಯಾಚುರಲಿ ಗೋ ಆಸ್ ಯುವರ್ ಓನ್ ಪರ್ಸನ್. ನಿಹಾಲ್ ಶುಡ್ ಗೋ ಆಸ್ ಇಸ್ ಓನ್ ಪರ್ಸನ್. ಯಾರ ಮೇಲೆ ಭಯ ಪಟ್ಕೊಳ್ಬೇಕು, ಗಾಬರಿ ಆಗಬೇಕು ಏನಂತ. ವಿಚ್ ಎವರ್ ಡ್ರೆಸ್ ಯು ಫೈಂಡ್ ಕಂಫರ್ಟಬಲ್ ಯು. ಬಟ್ ನೋ ಸರ್, ಐ ವಿಲ್ ವಿಯರ್ yellow color t-shirt because I like to show that I don't care about colors. It's a formal occasion. ಸ್ವಲ್ಪ ಆದಷ್ಟು ಒಂದು ಡಿಗ್ನಿಫೈಡ್ ಆಗಿ ಒಂದು ಡ್ರೆಸ್, ಡಿಗ್ನಿಫೈಡ್ ಆಗಿ ಒಂದು ಫಾರ್ಮಲ್, ಲೇಡೀಸ್ formal dress, gents formal dress, because it shows that you are serious about this process. If you wear a khaki color pant or a color shirt, probably the interview fellows will think, oh, this fellow will take things lightly. Like if you interview something that happens once in your life, that is very important for your life. Correct? ಈ ಅಕೇಶನ್ಗೆ ಮನುಷ್ಯ ಈ ತರ ಬರ್ತಾನೆ. ಒಂದು ಜಾಬ್ ಕೊಟ್ಟಿದ್ರೆ ನೀವು ಯಾವ ತರ UPSC will have genuine concern. ಬಟ್ ನಾನು ಇಲ್ಲ ಸರ್ ಕೋಟ್ ಹಾಕೊಂಡು ಹೋಗ್ತೀನಿ, ಆ ಹಾರ್ಟ್ ಬದ್ರ ಬಗ್ಗೆ ನಾನು ಗಾಬರಿ ಆಗಲ್ಲ ಸರ್, ಇಟ್ಸ್ ಓಕೆ, ಯುವರ್ ವಿಶ್, ತಪ್ಪೇನಲ್ಲ. ನಾನು ಕೋಟ್ ಹಾಕೊಂಡು ಹೋಗಲ್ಲ, ಯುವರ್ ವಿಶ್, ಹಾಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲ್ಲ. ಓ ಕೋಟ್ ಹಾಕೊಂಡು ಬಂದರೆ +2, ಟೈ ಹಾಕೊಂಡು ಬಂದರೆ +2. Absolutely not, because I've spoken to a couple of members also. Service ಬಂದ ಮೇಲೆ ಬೇರೆ ಬೇರೆ ಅವಕಾಶದಲ್ಲಿ we keep meeting some members on some occasion. We have a very friendly conversation. ಏನು, what do you look? It is definitely not. They want to test who you are. So you be as natural as possible. My interview, I think with God's grace or with luck or whatever it is, I scored 240 out of 300. That is an all-time record even now. I scored about 80% civil service ನಲ್ಲಿ ಕೊಡುವಾಗ, normally the members used to say, if they give you more than 75% of the score in an interview, they have to write in a sheet why they are giving you 75% and above. If they are giving you 40% and below, again they have to write in a sheet why they are giving you 40% and below. Meaning, right now from the 275 year batch. So my batch was for 300. So if they give 225 and above for 300, they have to write in a piece of paper why this fellow is so deserving of 70%. If they give you 120 and below, a lot of people get 16 interview, they get 17 interview, 19 interview, that is 30% below, 40% below. So my interview was very natural. I was the last. Ella hogidare lunch ಆದ ಮೇಲೆ imagine the last person. Correct? People are already packed and they are very clear, 4:30, 4:45 ಮುಗಿಸ್ಬೇಕು. They also have their own timeline. ಬೇಗ ಮಾಡಬೇಕು. Delhi is a big city, you have to go home, traffic. Somehow I felt okay, ನಮ್ಮ ಕತೆ ಮುಗಿತು. ಲಾಸ್ಟ್ ಬಂದಿದ್ದೀವಿ. Probably my interview starts at 4:05. Traditional time is till 4:30. I have about 25 minutes time. Once you go in, they are very curious. Okay, you have done MBA. MBA ಅಲ್ಲಿ ಯಾಕೆ ಬಂದಿದ್ದೀರಾ? I said, sir, actually civil service ಬರಬೇಕಲ್ಲ, ಇಂಟ್ರೆಸ್ಟ್ ಇಲ್ಲ ಸರ್, ನಿಜ ಹೇಳ್ತೀನಿ. But in the Mumbai attack ಆದ ಮೇಲೆ I had a feeling inside. I started exploring. I started liking this job, sir. I thought I'll give it a try. That fellow was stunned. ನಿಜವಾಗಿ ಹೇಳ್ತಾ ಇದ್ದಾರೆ. I said, I'm 200, sir. I'm MBA, sir. I'm next 2 years of my life. Probably those fellows started liking me. Oh, ಈ ಮನುಷ್ಯ ಸ್ವಲ್ಪ ನಿಜ ಹೇಳ್ತಾನೆ ಅಂತ ಕಾನ್ಫಿಡೆಂಟ್ ಇರುತ್ತೆ. They were more interesting. A lot of questions they started asking. Tamil Nadu, what is your state? What happens? Lucknow ಬಂದಿದ್ದೀರಿ. How do you feel UP? I studied 2 years in Lucknow. So tamtara. Why did you choose MBA after engineering? So all those natural questions. ಇದು ನಾನು ತಾವು ನಾರ್ಮಲಿ ಇಲ್ಲಿ ಕೂತ್ಕೊಳ್ಳೋ ತಾವು ಫಸ್ಟ್ ಕ್ಲಾಸ್ ಮಾಡ್ತೀವಿ. ಡೌಟ್ ಏನು? You will also do first class. But I didn't take pressure into it. Because I know somehow I cleared prelims. But ನಾನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಲ್ವಾ, ಇಷ್ಟು ದೂರ ಬಂದಾಯ್ತು, ಏನು ಆಗ್ತದೆ ಬಿಡಿ. So went well. So I knew that I might score about more than 200 because it went very well. So finally it came 240 and I came into the service. 1 year for the civil service. 1 year at college. 1 year is for whom? 1 year is for whom? A person who might not even know. Sir, ನಾನು ಹಿಂದೂ ಪೇಪರ್ನ ಏನು ಗೊತ್ತೇ ಇಲ್ಲ ಸರ್. I don't know what Indian Express paper is. I don't know what Times of India paper. Life ಅಲ್ಲಿ ನಾನು ಮುಟ್ಟೇ ಇಲ್ಲ ಸರ್. Some people are like that. Nothing wrong in it.
ಸಮ್ ಪೀಪಲ್ ಆರ್ ಲೈಕ್. ಆಮೇಲೆ ನನ್ನ ದೇಶ ಬಗ್ಗೆ ನಾನು ಏನು ಫಾಲೋ ಅಪ್ ಮಾಡಿಲ್ಲ ಸರ್. ಎಲ್ಲ ಎಕ್ಸಾಮ್ ಓದಿದ್ದೀನಿ, ಕಾಲೇಜ್ ಹೋಗಿದ್ದೀನಿ, ಸಡನ್ಲಿ ಐ ವಾಂಟ್ ಟು ಬಿ ಎ ಸಿವಿಲ್ ಸರ್ವೆಂಟ್, ನೌ ಐ ಹ್ಯಾವ್ ಟು ರೀಡ್ ಪೇಪರ್ಸ್. ಮೆನಿ ಪೀಪಲ್ ಆರ್ ಲೈಕ್ ದಟ್. ಫಾರ್ ದೆಮ್ ಇಟ್ ಮೈಟ್ ಟೇಕ್ ಲಿಟಲ್ ಬಿಟ್ ಮೋರ್, ಬಿಕಾಸ್ everything you have to understand from scratch. You have to understand what political system, what our constitutional system, you have to understand how the country works. So for time also, or for the 2 months you have to do some extra hard work. Then there are many people also, they are slightly confused initially. ಏನಾಗ್ತದೆ, ಒಂದು ಸಬ್ಜೆಕ್ಟ್ ತಗೊಳ್ತಾರೆ, ಒಂದು ತಿಂಗಳ ಆದ್ಮೇಲೆ ಸಬ್ಜೆಕ್ಟ್ ಬಿಡ್ತಾರೆ. ಐ ಥಿಂಕ್ ಸಮ್ ಆಫ್ ಯು ಮೈಟ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಇನ್ನೊಂದು ಸಬ್ಜೆಕ್ಟ್ ತಗೊಳ್ತಾರೆ, ವಿಚ್ ಮೀನ್ಸ್ ದ ಫಸ್ಟ್ 3-4 months ಆರ್ ಇಂಡೆಸಿಸಿವ್ ಮಂತ್ಸ್. ತಾವು ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ನನಗೆ ಇದೇ ಬೇಕು, ನಾನು ಇವು ಆಪ್ಷನಲ್ ಸಬ್ಜೆಕ್ಟ್ ತಗೊಳ್ತೀನಿ, ನಾನು ಇದೇ ಮಾಡ್ತೀನಿ. ಮೆನಿ ಆಫ್ ಯು ಆರ್ ನಾಟ್, ಮೇ ಬಿ 20-30% ಪೀಪಲ್ ಆರ್ ಇಂಡೆಸಿಸಿವ್ ಇನ್ ದ ಇನಿಷಿಯಲ್. ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆಗುತ್ತೆ. ಇಫ್ ಯು ಆರ್ ಡೆಸಿಸಿವ್, ಇಫ್ ಯು ಆರ್ ಕ್ಲಿಯರ್, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ, ಇಫ್ ಯು ಆರ್ ವಿಲ್ಲಿಂಗ್ ಟು ಪುಟ್ 6 hours daily, I really don't know why you can't crack this. 100% have crack ಮಾಡಿ ಮಾಡ್ತಾರೆ. But problem is 1200 seats, 80,000 are competing. Again, if you come, maybe 10,000 are very serious people. 10,000 jana very serious. Now the factor of luck comes. Idu ಬಗ್ಗೆ ನಾನು ಹೇಳಲೇಬೇಕು ಅಲ್ವಾ, luck ಬಗ್ಗೆ ಕೇಳಲೇಬೇಕು. ಬಹುಶಃ I have seen many good people outside the system than inside the system. People will say, sir, on civil service ಬರೆದಿದ್ದೀನಿ, 2 attempts ಆಗಿತ್ತು, somehow I couldn't crack. When you interact with them for half an hour, when you sit across the table, I found them to be genuine, nice, very intelligent. But somehow they couldn't crack. Yakena, normally you take the exam, mains exam, because scoring will start from mains only. We'll talk about mains. You write about general studies 1, 2, 3, 4, optional 1, 2, essay 1, paper. That's it. Remaining all options are there, marks count. Now general studies 1, 2, 3, 4, just imagine, if your paper doesn't go to the right invigilator, if each paper you score 10 marks less, 40 marks hogita. Correct? Optional paper doesn't go to the right person, 60 marks is not hogita. I told you 60 marks only, next 4,000 fellows are waiting, 5,000 fellows are waiting. Adike swaಲ್ಪ luck. But the beauty of it is a probability. Luck gets balanced. It is not all your papers went to the wrong guy. Correct? General studies paper might go to a wrong guy, general studies 2 might go to a right guy, general studies 3 might go to an average guy, general studies 4 might go to a good guy. So ತಾವು ಅದ್ರ ಬಗ್ಗೆ ಜಾಸ್ತಿ ಅಂತ ಕಲ್ಪಿಸ್ಕೊಳ್ಬೇಕು. So luck will average it out. Luck will average it out because the papers will go to multiple faculty. ಅದು ಒಂದು ಸಿವಿಲ್ ಸರ್ವಿಸ್ ನಲ್ಲಿ ಇರುವ ರಿಸ್ಕ್. ಬಹುಶಃ ಅದಕ್ಕೆ ಬಂದು ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇಟ್ ವಾಂಟ್ಸ್ ಟು ಸ್ಟಿಲ್ ಟ್ರಿಮ್ ಡೌನ್ ದ ಎಕ್ಸಾಮ್ಸ್. ಆಪ್ಷನಲ್ ಪೇಪರ್ ಒಂದು ತೆಗೆದಾಕಿದ್ದಾರೆ. ಬಿಕಾಸ್ ಆಪ್ಷನಲ್ ಪೇಪರ್ ನಲ್ಲಿ ದ ಬಿಗ್ ಪ್ರಾಬ್ಲಮ್ ಆಸ್ ಸ್ಕೇಲಿಂಗ್ ಎಫೆಕ್ಟ್. Somebody takes geography, somebody takes history, somebody takes management. How the UPSC operates is, finally ella paper correct aada mele, they get the highest marks of each paper, the median marks of each paper, and the lowest marks of each paper. They take it. So geography, the highest mark is 474 by a person, and history 461, and political science 390. Now they have to balance it out. Scaling effect. What the marks you see is not the marks you get. That is civil service biggest criticism. Idu ಬಗ್ಗೆ civil service ಯಾವ UPSC RTA ಗೂ ಉತ್ತರ ಕೊಟ್ಟಿಲ್ಲ. UPSC ಬಂದು scaling effect ಬಗ್ಗೆ people have gone to the Supreme Court. How do you scale? Can you please give me the formula? Civil service UPSC ಹೇಳಿದ್ದಾರೆ section 7 RTA ಪ್ರಕಾರ public interest ನಾವು disclose ಮಾಡಲ್ಲ, 7-8 disclose ಮಾಡಲ್ಲ. So the scaling effect is a problem. ಅದಕ್ಕೆ ಕೆಲವು ವರ್ಷ some optionals will get pushed. ಕೆಲವು ವರ್ಷ some optionals don't get pushed. Correct? In general tradition. ಈ ವರ್ಷ political science ಚೆನ್ನಾಗಿತ್ತು ಸರ್, ಈ ವರ್ಷ geography ಚೆನ್ನಾಗಿತ್ತು. Because scaling factor comes into play. That is a second risk point. ಅದಕ್ಕೆ ಎಲ್ಲರಿಗೂ ನಾವು ಹೇಳುವುದು, you should be mentally prepared for 2 attempts in civil studies. 2 attempts your luck will average out. Scaling will average out. ಇಲ್ಲ ನಾನು one attempt ಮಾತ್ರ ಕೊಡ್ತೀನಿ. If I don't crack, I feel very disheartened. I will not write exam. I'll go back to my home. I'll do some other thing. No. Moment ತಾವು ನಾನು ಸಿವಿಲ್ ಸರ್ವಿಸ್ ಬರೀತೀನಿ ಡಿಸೈಡ್ ಮಾಡಿದ ಮೇಲೆ 2 ಅಟೆಂಪ್ಟ್ಗೂ ತಾವು ಮೆಂಟಲಿ ರೆಡಿ ಇರಬೇಕು. 2 attempts 100% a good candidate will try. 100% will try. ಮಿಸ್ ಆಗಿತ್ತು ಸರ್, ಪ್ರಿಪರೇಷನ್ ಸ್ವಲ್ಪ ನಾನು ಓದಲಿಕ್ಕಾಗಿಲ್ಲ, ಫ್ಯಾಮಿಲಿದಲ್ಲಿ ಒಂದು ಕ್ರೈಸಿಸ್, ಐ ಕುಡಂಟ್ ಪುಟ್ ದಟ್ ಮಚ್ ಟೈಮ್ ಇಂಟು ಪ್ರಿಪರೇಷನ್, ನಾನೇ ನನ್ನ ಪ್ರಿಪರೇಷನ್ ಬಗ್ಗೆ ಹ್ಯಾಪಿ ಇಲ್ಲ, ಆ ಥರ ತಮಗೊಂದು ಭಾವನೆ ಇದೆ, ಯು ಮೈ ಟೇಕ್ 1 more attempt, 3 attempts. ಇದು ದಾಟಿಯೂ ಕೆಲವು ಜನ ಎಕ್ಸ್ಟ್ರಾರ್ಡಿನರಿಲಿ ಬ್ಯಾಡ್ ಲಕ್ ಇರಬಹುದು.
but you pray to God that bad luck doesn't fall on you. Because life is all about chances. Correct? Today you are here. Tomorrow will you all sit in the same chair? Who knows? Today we all have to take a bus or a public transport or a private vehicle. Safe agi mane hogbekku. Ade ಒಂದು uncertainty. Accident ಏನು ಆಗಬಾರದು. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಇವತ್ತು ನೈಟ್. Only then tomorrow with mental peace you will come here. ನಾಳೆ ಬೆಳಗ್ಗೆ ತಾವು ವಾಪಸ್ ಬರುವಾಗಲೂ ತಮಗೇನು ಆಗಬಾರದು. Uncertainty ಅಲ್ವಾ? Lot of uncertainty in life. ಅದೇ ತರ ಸಿವಿಲ್ ಸರ್ವಿಸ್ ನಲ್ಲಿಯೂ ಅನ್ಸರ್ಟನಿಟಿ ಇದೆ. You should appreciate it. If you look at the Einsteins and the Newtons and all the big physicists, ಅದಕ್ಕೆ ಬಹುಶಃ ಅವರ ಥಿಯರಿ ಕೂಡ ಥಿಯರಿ ಆಫ್ ಅನ್ಸರ್ಟನಿಟಿ ಇಂದ ಇರುತ್ತೆ. There is no theory called theory of certainty. No physicist can say for sure this is a theory of certainty at this point of time this atom illiide yaru helikagala, because this is a very peculiar universe. Lot of factors are in play alwa. ತಾವು ಅದು ಮೆಂಟಲಿ ಸ್ವಲ್ಪ 90% ಎರಡು ಅಟೆಂಪ್ಟ್ ನಲ್ಲಿ ಹಾಗೆ ಆಗ್ತದೆ ಫುಡ್. ಕರೆಕ್ಟಾ? ಸೊ ಅದಕ್ಕೆ ಫಸ್ಟ್ ಅಟೆಂಪ್ಟ್ ಆದ್ಮೇಲೆ ತುಂಬಾ ಜನ ನಾನು ವೆನ್ ದೇ ಕಾಲ್ ಮೀ ಟೆಕ್ಸ್ಟ್ ಮೆಸೇಜ್ ನೋಡುವಾಗ ಐ ಸಿ ಇನ್ ಫೋರಮ್ಸ್ ಆಲ್ಸೋ, ಒಂದು ಅಟೆಂಪ್ಟ್ ಆಗಿತ್ತು ಸರ್, ಕ್ರ್ಯಾಕ್ ಆಗಿಲ್ಲ, ಐ ಆಮ್ ನಾಟ್ ಟೇಕಿಂಗ್ ಸಿವಿಲ್ ಸರ್ವಿಸ್ ಸರ್, ಏನು ಸರ್ ಎಕ್ಸಾಮ್ ಬೇರೆ ಬೇಡ. 2 years 2 attempts na, you should be prepared to give 2 years of your life. This is the next challenge. Are you willing to give 2 years of your life? ಆಮೇಲೆ ಅರ್ಧ ಕೆಲಸ ಮಾಡೋದು ಪ್ರಯೋಜನ ಅಲ್ಲ. ಐ ವಿಲ್ ರೈಟ್ ಸರ್, ನಾನು ಕೆಲಸವೂ ಮಾಡ್ತೀನಿ, ಸಿವಿಲ್ ಸರ್ವಿಸ್ 1 hour ಮಾತ್ರ ಓದ್ತೀನಿ, ಕ್ರ್ಯಾಕ್ ಮಾಡ್ತೀನಿ. ಇಟ್ ಇಸ್ ಲೈಕ್ ಇಫ್ ಯು ಡೂ ಹಾಫ್ ವರ್ಕ್. I think somebody has given an example. Again, Einstein, I said. Somebody asked Einstein to define stupidity. Somebody asked Albert Einstein, stupidity ಸ್ವಲ್ಪ ನಾನು ಡಿಫೈನ್ ಮಾಡಿ. Einstein gave a very classic answer. He said, doing the same thing again and again daily and expecting a different result is called stupidity. ನಾನು ಮಾಡುವುದು ಒಂದೇ ತರ ಮಾಡಿಕೊಂಡು ಬರ್ತೀನಿ ಸರ್, ಬಟ್ ರಿಸಲ್ಟ್ ಮಾತ್ರ ಬೇರೆ ಬೇರೆ ಇರಬೇಕು. ಆಗಲ್ಲ. ಇಫ್ ಯು ಥಿಂಕ್ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್, ಚೇಂಜ್. ವೆರಿ ಸಿಂಪಲ್ ಎಕ್ಸಾಂಪಲ್, ನಮ್ಮ ವಿರಾಟ್ ಕೊಹ್ಲಿ. ದಟ್ ಫೆಲೋ ವೆಂಟ್ ಟು ಇಂಗ್ಲೆಂಡ್ ಫಾರ್ ದ ಪ್ರೀವಿಯಸ್ ಸೀರೀಸ್ ಹೋಗಿದ್ದಾರೆ. ಹೌ ಮಚ್ ಈ ಸ್ಕೋರ್ಡ್? 5 ಟೆಸ್ಟ್ ಮ್ಯಾಚ್ 10 ಇನ್ನಿಂಗ್ ಸೇರಿ 27 ರನ್ ತಗೊಂಡಿದ್ದಾರೆ. ಎವ್ರಿ ಟೈಮ್ ವಿಲ್ ಕಮ್, ಜಿಮ್ಮಿ ಆಂಡರ್ಸನ್ ವಿಲ್ ಬೌಲ್ ಒನ್ ಇನ್ ಸ್ವಿಂಗರ್, ಒಂದು ಸ್ಟ್ರೈಟ್ ಬಾಲ್. ಆಮೇಲೆ ನಮಗೆ ಗೊತ್ತಿ ಈ ಬಾಲ್ ಔಟ್ ಆಗ್ತಾನೆ. ಸ್ಟ್ರೈಟ್ ಆಗಿ ಔಟ್ ಸ್ವಿಂಗರ್, he will go poke at it, first slip ಇದರಲ್ಲಿ ತಗೊಳ್ತಾರೆ. ಕ್ಲಾಸಿಕ್ ಕೇಸ್ ಸೆಟಪ್. ಫುಲ್ ಬಾಲ್ ಆಗ್ತಾನೆ, ಇನ್ ಸ್ವಿಂಗ್, ನೆಕ್ಸ್ಟ್ ಔಟ್ ಸ್ವಿಂಗ್. If you look at the second Virat Kohli series, how did he counter? He was staying 2 steps ahead of the crease. ತಾವು ಬಹಳ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ಕ್ರೀಸ್ ಎಲ್ಲಿ ಇದೆ, ಈವನ್ 2 steps ಬಿಫೋರ್. He said, I am going to counter this. ನೀವು ಬಾಲ್ ಅಲ್ಲೇ ಪಿಚ್ ಮಾಡ್ತೀರಲ್ವಾ, ನಾನು ಲಾಸ್ಟ್ ಟೈಮ್ ಏನ್ ಮಾಡಿದ್ದೀನಿ, 2 steps ಔಟ್ ಸ್ವಿಂಗ್ ಬಿಟ್ಟಿದ್ದೀನಿ. Right now I am going to counter that by 2 steps. He went 2 steps before. Our crease ನಿಲ್ಲುವುದೇ ಆ ತರ ಅನ್ಕೊಂಡಿದ್ದಾನೆ. Next he opened up his shoulder bit. Since I played cricket for Tamil Nadu a bit of time and inter-districts, ಸ್ವಲ್ಪ shoulder open ಮಾಡಿ. Normally when your shoulder is very close to your eyesight, full ball ತಾವು pick ಮಾಡೋದು. When your shoulder is slightly open, you pick this in swing and out swing. That fellow bloody corrected his stance. ಕೂತ್ಕೊಂಡು ಅವನ ಕೋಚ್ ಜೊತೆ ಕೂತ್ಕೊಂಡು, whichever is the experts, he understood last time ಇದನ್ನ ಕೆಲಸ ಆಗಿಲ್ಲ ಇಂಗ್ಲೆಂಡ್. Now I have to make a mark. ಏನ್ ಮಾಡ್ತಾರೆ? People thought, open your body, have this kind of stance, watch the ball, go outside 2 steps, swing ಆಗ್ಲಿಕ್ಕೆ ಬೇಡಬಾರ್ದು, ಅಲ್ಲಿಯೇ ಕೌಂಟರ್. ತಮ್ಮ ಲೈಫ್ ನಲ್ಲಿ ಕೂಡ ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, ನಾವು ಅದು ಮಾಡ್ತೀವಿ. ಇಫ್ ಯು ನೋ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್, ಡಿಸ್ಮ್ಯಾಂಡಲ್ ಮಾಡಿ, ರೀಪೀಸ್ ಮಾಡಿ, ರೀಅಸೆಂಬ್ಲಿ ಮಾಡಿಸೋಣ. ಡೂಯಿಂಗ್ ದ ಸೇಮ್ ಥಿಂಗ್ ಇವತ್ತು ಮಾಡಿಬಿಡಿ. ಇಫ್ ವಿರಾಟ್ ಕೊಹ್ಲಿ ಅಗೇನ್ ಗೋಸ್ ಬ್ಯಾಕ್ ಟು ಇಂಗ್ಲೆಂಡ್ ಅಂಡ್ ಸೇಮ್ ಥಿಂಗ್ ಇಟ್ ಡಸ್, ನೋ ವೇ ಯು ವಿಲ್ ಗೆಟ್ ರನ್ಸ್. ಬಟ್ ದಿಸ್ ಟೈಮ್ he scored 670 runs. Probably the highest, second highest by a visiting batsman to England after post World War II. You know, amazing statistics. And whenever he went, we knew that he was going to get runs, because technique wise correct ಮಾಡಿಕೊಂಡು ಹೋಗಿದ್ದಾರೆ. ಅದೇ ನಾನು ತಮ್ಮ ಕೇಳೋದು. ಬಟ್ ವಿರಾಟ್ ಕೊಹ್ಲಿ 2011 ಇಂಗ್ಲೆಂಡ್ ಹೋಗುವಾಗಲೂ ಸೇಮ್ ಬ್ಯಾಟ್ಸ್ಮನ್, 2017 ಹೋಗುವಾಗಲೂ ಸೇಮ್ ಬ್ಯಾಟ್ಸ್ಮನ್, ತಾವು ಅದೇ. ಕರೆಕ್ಟ್. ಓನ್ಲಿ ಥಿಂಗ್ ಇಸ್, ನಾನು ಫಸ್ಟೇ ಹೇಳಿದ್ದೀನಿ, ಟೆಂಪರಮೆಂಟ್, ಟೆಕ್ನಿಕ್, ಸ್ಟ್ರಾಟಜಿ, ಅದು ಸ್ವಲ್ಪ ತಾವು ಕರೆಕ್ಟ್ ಮಾಡಿ. Blindly, if I read, I go right, I want different result every time, doesn't work. ಅದಕ್ಕೆ ತಾವು ಒಂದೊಂದು ಸಾರಿ ಎಕ್ಸಾಮ್ ಬರೆದ ಮೇಲೆ you will take a piece of paper and write it in a piece of paper. How was my mindset? Was I tensed? ನಾನು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದೀನಿಯಾ, ಅರ್ಧದಲ್ಲಿ ಡಿಮೋಟಿವೇಟ್ ಆಗಿದ್ದೀನಿಯಾ, ಫುಲ್ ಕ್ವೆಶ್ಚನ್ ಪೇಪರ್ ಓದೇ ಇಲ್ವಾ? That is more. So because your mind is also like that. Once you get into civil service, daily you will do the same thing. Something is not working today, how do you fix? For example, my own thing I will say. And right now DCP South ಆಗಿದ್ದೀನಿ. I take care of the southern part of Bangalore, Jayanagar, Basavanaguಡಿ, ಆ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
Now every week we find out ಈ ವಾರ ಏನು ಕ್ರೈಮ್ ಆಗಿತ್ತು, how did the crime pattern happen, how do we counter. So a lot of things I don't disclose in an open camera, but we counter it. ಈ ಕ್ರಿಮಿನಲ್ಸ್ ಈ ತರ ಬಿಹೇವ್ ಮಾಡಿದ್ರೆ ನಾವು ಈ ತರ ಮಾಡಬೇಕು, ನೈಟ್ ರೌಂಡ್ಸ್ ಯಾವ ತರ ಮಾಡಬೇಕು, ವ್ಯಾನ್ ಈಸ್ ಅಟ್ಯಾಕಿಂಗ್, ಚೈನ್ ಸ್ನಾಚಿಂಗ್ ಎಲ್ಲಿ ಮಾಡ್ಲಿಕ್ಕೆ ಬರ್ತಾ ಇದ್ರೆ ನಾವು ಫೋರ್ಸ್ ಎಲ್ಲಿ ಹಾಕ್ಬೇಕು, ಬಿಕಾಸ್ ಯು ಮೇಡ್ ಅ ಮಿಸ್ಟೇಕ್, ಯು ಕರೆಕ್ಟೆಡ್, ನೆಕ್ಸ್ಟ್ ವೀಕ್ ಯು ಆರ್ ಬೆಟರ್. ಇದು ಲೈಫ್ ನಲ್ಲಿ ತಾವು ಅಪ್ಲೈ ಮಾಡಿಯೇ ಮಾಡ್ತೀರಾ. ಇದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಮಾತ್ರ ಅಲ್ಲ, the strategy and technique what you do in your life also you will do. This is my first advice to you. I have about 4-5 advice if you have the time. First advice is skill is important. ತಮ್ಮ ಎಜುಕೇಶನ್, ತಮ್ಮ ನಾಲೆಜು, ತಮಗೆ ಎಷ್ಟು ದೊಡ್ಡ ಬ್ರೈನ್ ಇದೆ ಎಲ್ಲ ಇಂಪಾರ್ಟೆಂಟ್. ಅದರಲ್ಲಿ ಯಾರು ಎರಡು ಮಾತು ಹೇಳ್ತಾರೆ, ಮೇಬಿ 70% it will do the job, but 30% and the crucial 30% is your temperament, your technique and your ability to learn from mistakes. ಇದು ಬಹಳ ಇಂಪಾರ್ಟೆಂಟ್. ಸಿವಿಲ್ ಸರ್ವಿಸ್ ಎಕ್ಸಾಮ್ ಕ್ರಾಕ್ ಮಾಡ್ತಾರೆ. The second part, believe. You should believe you are going to crack. Simple. Very option ಇಲ್ಲ. You will believe I am going to crack this year. ಇಲ್ಲ ಸರ್, ಅದು ತಾವಿಷ್ಟು ಏನು ಬಿಟ್ಟಿದ್ದೀರಿ ನೋಡೋಣ ಸರ್, ಈ ವರ್ಷ ಇಲ್ಲ ನೆಕ್ಸ್ಟ್ ಇಯರ್ ಇಲ್ಲ ನೆಕ್ಸ್ಟ್ ಇಯರ್ ಸರ್ ನೋಡೋಣ, ಆಗಲ್ಲ. ಬಟ್ ಯುವರ್ ಮೈಂಡ್ ಶುಡ್ ಬಿ like I will win. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. I will take a lot of example from sports. There is a guy called Michael Schumacher. ನಮಗೆ ಗೊತ್ತಿರಬಹುದು, right? Ferrari hero, right now is in a coma, fighting for his life. So that guy, Formula 1 car racer, Michael Schumacher. No. His nickname, commentators ಏನು ಹೇಳ್ತಾರೆ, his nickname is called Bulletproof Monk. Bulletproof Monk. ಒಂದು ಮಾಂಕೆ ಯಾವ ತರ ಇರ್ತಾರೆ, ಒಂದು ಮಾಂಕೆ ಒಂದು ಬಹಳ ದೀರ್ಘವಾಗಿರ್ತಾರೆ. ಬ್ರಿಟಿಷ್ ಬುದ್ಧಿಸ್ಟ್ ಫಿಲಾಸಫರ್ಸ್ ಏನು ಅವ್ರಿಗೇನು ಗಾಬರಿ ಆಗಲ್ಲ. ಸರ್ ಯಾರೋ ಸತ್ತೋಗಿದ್ದಾರೆ ಸರ್, ಪರವಾಗಿಲ್ಲ. ದಟ್ ಇಸ್ ವೈ ವಿ ಕಾಲ್ ಮಾಂಕ್ ಮೆಂಟಾಲಿಟಿ. ರಾಹುಲ್ ದ್ರಾವಿಡ್ ವಿ ಕಾಲ್ ಮಾಂಕ್ ಮೆಂಟಾಲಿಟಿ. ಮಾಂಕ್ ತರ ಇರ್ತಾನೆ ಸರ್, ಏನು ರಾಕ್ ತರ. ಇಮ್ಯಾಜಿನ್ ದ ಮಾಂಕ್ ಇಸ್ ವಿಯರಿಂಗ್ ಅ ಬುಲೆಟ್ ಪ್ರೂಫ್ ವೆಸ್ಟ್. ಇನ್ನು ಎಷ್ಟು ಇರ್ತಾನೆ. ಸೊ ಶೂಮೇಕರ್ ಇಸ್ ಎಬಿಲಿಟಿ ಟು ವಿನ್ ಅಂಡ್ ಇಸ್ ಡಿಟರ್ಮಿನೇಷನ್ ಟು ವಿನ್ ಅಂಡ್ ಇಸ್ ಫೋಕಸ್ ಆನ್ ವಿನ್. ಯಾವ ಕಾರಣ ಕೊಡಿ ಹೊಡ್ತಾನೆ. ನಮ್ಮ ಈಗೇನ್ ಲಾಸ್ಟ್ ಇಯರ್ ಇನ್ ಚಿಕ್ಕಮಂಗ್ಳೂರ್ ಐ ಮೆಟ್ ದಿಸ್ ಗೌರವ್ ಗಿಲ್. ಯು ಆಲ್ ನೋ ಗೌರವ್ ಗಿಲ್. ನಮ್ಮ ಕಾರ್ ರ್ಯಾಲಿಸ್ಟ್ ಒಬ್ಬರಿದ್ದಾರೆ, ಇಂಡಿಯಾಸ್ ನಂಬರ್ 1 ಕಾರ್ ರ್ಯಾಲಿಸ್ಟ್. ಕೆಲವು ಜನ ನೋಡಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು, ಒಂದು ಆಡ್ ನಲ್ಲಿ, ಒಂದು ಸಿಎಟ್ ಆರ್ಟಿಕಲ್ ಅವರು ವಿರಾಟ್ ಕೊಹ್ಲಿ ಇಬ್ಬರು ಬರ್ತಾರೆ. ವಿರಾಟ್ ಕೊಹ್ಲಿ ಸಿಟ್ಸ್ ದೇರ್ ಅಂಡ್ ದೆನ್ ದಟ್ ಇಸ್ ಹೌ ಗೌರವ್ ಗಿಲ್ ಆಲ್ಸೋ ಹ್ಯಾಸ್ ಟು ಗೆಟ್ ಇಂಟ್ರೊಡ್ಯೂಸ್ಡ್, ಬಟ್ ದ ಮೇನ್ ಆಕ್ಟರ್ ಇಸ್ ಗೌರವ್ ಗಿಲ್. ಸೊ ಐ ಮೆಟ್ ಹಿಮ್ ಲಾಸ್ಟ್ ಇಯರ್. ಐ ಆಸ್ಕ್ಡ್ ಹಿಮ್, ದಟ್ ಫೆಲೋ ವಾಸ್ APRC, ನಮ್ಮ ಏಷ್ಯಾ ಪಸಿಫಿಕ್ ರ್ಯಾಲಿ ಚಾಂಪಿಯನ್ಶಿಪ್ ಹೇಳ್ಬಿಟ್ಟು ವಿನ್ನರ್, ಫ್ಯಾಂಟಾಸ್ಟಿಕ್ ರ್ಯಾಲಿಸ್ಟ್. Then I asked him, how do you develop this mindset of winning? Because he says, when I sit in the car, I believe I'm going to win. Simple. ನಾನು ಕಾರಲ್ಲಿ ಕೂತ್ಕೊಂಡು ಧೈರ್ಯ, ಇವತ್ತು ಸ್ವಲ್ಪ ನೋಡೋಣ, ಕಾಂಟೆಂಟ್ ಬೆಟರ್ ಇರ್ತಾರೆ, ಮಳೆ ಬಂತು ಚಿಕ್ಕಮಂಗ್ಳೂರು, either I will come in one piece, simple, or my car will come in 2 piece. ನಾನು either ಫಿನಿಶ್ ಮಾಡಬೇಕು ಟಾಪ್ ನಲ್ಲಿ, ಎಲ್ಸ್ ನಾನು ಫಿನಿಶೇ ಮಾಡಲ್ಲ, ಕಾರ್ ಬ್ರೇಕ್ ಮಾಡಿಬಿಟ್ಟು ಔಟ್ ಬರ್ಬೇಕು. ಐ ಡ್ರೈವ್ ದಟ್ ಅಗ್ರೆಸಿವ್. ರ್ಯಾಲಿ ಇಸ್ ಸಮಥಿಂಗ್ ವಿಚ್ ಯು ಡ್ರೈವ್ ವೆರಿ ಅಗ್ರೆಸಿವ್ಲಿ. ರೋಡ್ನಲ್ಲಿ ರ್ಯಾಲಿ ರೇಸ್ ನೋಡ್ಬೋದು. ಮೈಂಡ್ ಸೆಟ್. ಸೊ ತವಾಗ ಬಿಲೀವ್ ಬೇಕು, ಐ ವಿಲ್ ಕ್ರ್ಯಾಕ್ ದಿಸ್ ಇನ್ವೇರಿಯಬಲಿ ಕಮ್ ವಾಟ್ ಮೇ. ಬ್ಯೂಟಿ ಏನು, ಎಲ್ಲಾ ತರ ಜನರು ಸಿವಿಲ್ ಸರ್ವಿಸ್ ಕ್ರ್ಯಾಕ್ ಮಾಡಿ ತೋರಿಸಿದ್ದಾರೆ. ವಿ ಹ್ಯಾವ್ ಒನ್ ರವಿ ಚಂದ್ರನ್ ವರ್ ಸಾಹೇಬರು, ಎಕ್ಸ್ಟ್ರೀಮ್ ಕೇಸ್. ಏನೋ ಒಂದು ಕಡೆ ಹುಟ್ಟಿದ್ದೀನಿ ಅಲ್ವಾ, ಎಲ್ಲಾ ಕೆಲಸ ಲೈಫ್ ನಲ್ಲಿ ಮಾಡಿದ್ದೀನಿ. ನನ್ನ ಲೈಫ್ ನಲ್ಲಿ ಮಾಡಿದ ಕೆಲಸನೇ ಇಲ್ಲ. ಐ ಹ್ಯಾವ್ ಡನ್ ಎವ್ರಿ ಸಿಂಗಲ್ ಥಿಂಗ್ ಪಾಸಿಬಲ್, ಕ್ರ್ಯಾಕ್ ಮಾಡಿ. ವಿ ಹ್ಯಾವ್ ದೋಸ್ ಕೈಂಡ್ ಆಫ್ ವೆರಿ ಸೂಪರ್ ಪೀಪಲ್. ಅವರೊಂದು ಕಡೆ ಇದ್ದಾರೆ. ಬರ್ತ್ ಪ್ಲೇಸ್ ಇಂಪಾರ್ಟೆಂಟ್ ಇಲ್ಲ, ನೀವು ಓದಿದ ಇಂಪಾರ್ಟೆಂಟ್ ಇಲ್ಲ, ನೀವು ಮಾಡುವ ಕೆಲಸ ಇಂಪಾರ್ಟೆಂಟ್ ಇಲ್ಲ, ನೀವು ಮಾಡಿದ ಡಿಗ್ರಿ ಇಂಪಾರ್ಟೆಂಟ್ ಇಲ್ಲ, ಬಟ್ ಕ್ರ್ಯಾಕ್ ಮಾಡಬೇಕಂತ ನಮಗೆ ಆಸೆ ಇದೆ, ಕ್ರ್ಯಾಕ್ ಮಾಡಿ. ಅಟ್ ಒನ್ ಎಂಡ್ ವಿ ಹ್ಯಾವ್ ದ IITs, IIMs ಅಂಡ್ ಡಾಕ್ಟರ್ಸ್, ಅವರು ಕ್ರ್ಯಾಕ್ ಮಾಡ್ತಾರೆ. ಸೊ ಸಿವಿಲ್ ಸರ್ವಿಸ್ ಬಂದು ನಾನು ನೋಡಿದ ಮತ್ತೆ ಆನೆಸ್ಟ್ಲಿ ಸ್ಪೀಕಿಂಗ್, ಇಟ್ ಡಸಂಟ್ ಫೇವರ್ ಎನಿಬಡಿ. ಡಾಕ್ಟರ್ ಓದ್ಕೊಂಡು ಫೇವರ್ ಮಾಡೋಣ. ಇಟ್ ಇಸ್ ವೆರಿ ಕ್ಲಿಯರ್. ಇಟ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವೈ ಡಿಡ್ ಯು ಸ್ಟಡಿ ಡಾಕ್ಟರ್. ಸಿಂಪಲ್. ಒಬ್ರು ಹೇಳ್ತಾರೆ, ಇಲ್ಲ ಸರ್ ನಾನು BA ಮಾತ್ರ ಓದಿದ್ದೀನಿ ಸರ್, ನನ್ನ ಊರು ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ದೀನಿ. ಸಿವಿಲ್ ಸರ್ವಿಸ್ ವಿಲ್ ಟ್ರೀಟ್ ಯು ಈಕ್ವಲಿ ರೆಸ್ಪೆಕ್ಟ್ಫುಲಿ. ಯಾಕೆ ಅಪ್ಪ, ಏನು ಓದಿದ್ದೀರಿ, BA ಮಾತ್ರ ಓದಿದ್ದೀರಿ ಸಾಕು, ಏನು ಕಾರಣ? UPSC ವಾಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಹೂ ಯು ಆರ್ ಬೈ ದ ಚಾಯ್ಸಸ್ ಯು ಮೇಡ್. ತಾವು ಮಾಡಿದ ಚಾಯ್ಸಸ್ ನಲ್ಲಿ ತಾವು ಯಾರು ಡಿಫೈನ್ ಆಗ್ತೀರಾ. ಸೊ ದಯವಿಟ್ಟು ತಾವು ಮೈಂಡ್ ನಲ್ಲಿ ಡೋಂಟ್ ಥಿಂಕ್ ಅಬೌಟ್ ದ ಏರಿಯಾ ಇನ್ ವಿಚ್ ಯು ಹ್ಯಾವ್ ಕಮ್. ಯಾವ ಈ ಏರಿಯಾದಲ್ಲಿ ಹುಟ್ಟಿದ್ದೀನಿ, 1 ಡಿಗ್ರಿ ಮಾತ್ರ ಓದಿಬಿಟ್ಟಿದ್ದೀನಿ ಸರ್, ಏನು ಸರ್ ಎಲ್ಲ ಡಬಲ್ ಡಿಗ್ರಿ ಬರ್ತಾ ಇದ್ದಾರೆ ಇತ್ತೀಚೆಗೆ, ನನಗೆ ಯಾರು ಹೇಳಿಲ್ಲ ಸರ್ 5 ವರ್ಷಕ್ಕೆ ಹಿಂದೆ. ಸಿವಿಲ್ ಸರ್ವಿಸ್ ಡಸಂಟ್ ಫೇವರ್ ಎನಿ. ಇಫ್ ಯು ಹ್ಯಾವ್ ದ ಮೆಟಲ್, ಸಿಂಪಲ್.
I've seen a lot of 21-year, 22-year getting. ಇತ್ತೀಚೆಗೆ the average age of civil service is becoming 26, 27, 28. ಎಲ್ಲ ಬ್ಯಾಚಸ್ಸು average age ಜಾಸ್ತಿ ಆಗ್ತಾ ಇದೆ. ನಾನಿರುವಾಗ 26.5 ಇತ್ತು. ಐ ಥಿಂಕ್ ಲಾಸ್ಟ್ ಬ್ಯಾಚ್ ಇಸ್ ಆಲ್ಮೋಸ್ಟ್ 27. ಸ್ವಲ್ಪ ಆ ಏಜ್ ಗ್ರೂಪ್ನಲ್ಲಿ ಇದೆ. ಸೊ ಸಿವಿಲ್ಸ್ ಬಿಲೀಫ್ ನಾನು ಮಾಡ್ತೀನಿ. ಸೊ ಯು ಶುಡ್ ನಾಟ್ ವಿಚ್ ಎವರ್ ಬ್ಯಾಕ್ಗ್ರೌಂಡ್ ಯು ಕಮ್ ಫ್ರಮ್, ಡೋಂಟ್ ವರಿ, ಬಿಲೀಫ್ ಮಾಡಿ. ಬಟ್ ಬಿಲೀಫ್ ಮಾತ್ರ ಇಂಪಾರ್ಟೆಂಟ್ ಇಲ್ಲ. ಈಗ ನಮ್ಮ ಅಬ್ದುಲ್ ಕಲಾಂ ಅವರು ತುಂಬಾ ವರ್ಷದಿಂದ ಹೇಳಿದ್ದಾರೆ, ಡ್ರೀಮ್ ಅನ್ನು ಹೇಳಿದ್ದಾರೆ. ಅವರು ಡ್ರೀಮ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವ ತರ ಡ್ರೀಮ್ ಮಾಡೋದು. ಯು ಶುಡ್ ಡ್ರೀಮ್ ವಿತ್ ಅನ್ ಅಂಬಿಷನ್ ಅಂಡ್ ವಿಷನ್, ಎರಡು ಇರಬೇಕು. ಸರ್ ಫುಲ್ ಮನೆಯಲ್ಲಿ ಡ್ರೀಮ್ ಮಾಡಿಬಿಟ್ಟು ಸರ್ ನಾಳೆ ಬೆಳಗ್ಗೆ ನಾನು ಸಿವಿಲ್ ಸರ್ವಿಸ್ ಆಗ್ತೀನಿ, ಕಲಾಂ ಅವರು ಡ್ರೀಮ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈ ಮೆಂಟ್ ವಿಷನ್ ಇರಬೇಕು, ಅಂಬಿಷನ್ ಇರಬೇಕು, ಕೆಲಸ ಮಾಡಬೇಕು. ಸೊ ಯು ವರ್ಕ್. ಥರ್ಡ್ಲಿ, ಮೇಂಟೈನ್ ಅ ಡೈರಿ ಫ್ರಮ್ ಟುಡೇ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ತುಂಬಾ ಕಾಲೇಜ್ನಲ್ಲಿ ನಾವು ಹೇಳ್ತಾ ಇರ್ತೀವಿ, ಎವ್ರಿಬಡಿ ಸೇಸ್ ನಾನು ಹಾರ್ಡ್ ವರ್ಕಿಂಗ್. ಮೈ ಪೊಲೀಸ್ ಇನ್ಸ್ಪೆಕ್ಟರ್ ಸೇ ನಾನು ಹಾರ್ಡ್ ವರ್ಕಿಂಗ್ ಸರ್. ಪೀಸ್ ಆಫ್ ಪೇಪರ್ ಐ ಸೆಟ್ ರೈಟ್. ನಿನ್ನೆ ಬೆಳಗ್ಗೆ ಇருந்து ನೈಟ್ ವರೆಗೆ ಏನು ಕೆಲಸ ಮಾಡ್ತೀವಿ ಕರೆಕ್ಟ್ ಸರ್. 7 ಗಂಟೆಗೂ ಎದ್ದಿದ್ದೀನಿ, 7:30 ಪೇಪರ್ ಓದಿದ್ದೀನಿ ಸರ್. 8 ಗಂಟೆ ತಿಂಡಿ ಮಾಡಿದ್ದೀನಿ, 8:15 ಬಂದು ವೈರ್ಲೆಸ್ನಲ್ಲಿ ಮಾತಾಡಿದ್ದೀನಿ, 9:15 ಬಂದು ರೆಡಿಯಾಗಿ 10 ಗಂಟೆ ಆಫೀಸ್ ಬಂದಿದ್ದೀನಿ. If you take that paper, if you analyze it, or any person who writes, you, me, 40% of work we do every day is nonsense. ಅದರಲ್ಲಿ ತಮಗೂ ಪ್ರಯೋಜನ ಇಲ್ಲ, ಸೊಸೈಟಿಗೂ ಪ್ರಯೋಜನ ಇಲ್ಲ. ಸಿಂಪಲ್. ಯಾರು ಇವತ್ತು ಬಹಳ ದೂರದಿಂದ ಯಾರು ಬಂದಿದ್ದೀರಾ? ಕಮ್ ಫ್ರಮ್ ಬೀದರ್ಲಿಂದ ಯಾರು ಬಂದಿದ್ದೀರಾ? ಓಕೆ. ಹೌ ಡಿಡ್ ಯು ಕಮ್? ಬೈಕ್. From UP Kasi. I don't know that is Kannada also. I'm so sorry. I'm using lot of Kannada. No. I can understand, but I can't speak. You came from Bidar by bike? No, not me. I'm staying Bangalore only, but I belong from Kasi. Oh, Bihar. UP. ಕರ್ನಾಟಕದಲ್ಲಿ ನಿನ್ನೆ ನೈಟ್ ಯಾರು ಹೊರಟು ಬಂದಿದ್ದೀರಾ? ಅಕ್ಕಪಕ್ಕದಲ್ಲಿ 2 hours ಟ್ರಾವೆಲ್ ಮಾಡಿದ್ದೀನಿ ಸರ್ ಅಲ್ಲಿ ಬರಲಿಕ್ಕೆ. ಬೆಳಗ್ಗೆ ಯಾರು 2 hours ಟ್ರಾವೆಲ್ ಮಾಡಿ ಬಂದಿದ್ದೀರಾ? ಎನಿಬಡಿ ಟ್ರಾವೆಲ್ಸ್ ಅಲ್ಲ. ಸೊ ನಾವು ಯಸ್ ಕಮ್ 2 hours ಟ್ರಾವೆಲಿಂಗ್. You will go back 2 hours by traveling. Over Sunday maybe afternoon traffic may be slightly more also, 2.5 hours. Now 4, correct? 4 ಗಂಟೆ ಗಾಡಿಯಲ್ಲಿ ಕೂತ್ಕೊಂಡು ಬಂದಿದ್ದೀನಿ ಸರ್. ಬಟ್ ಇಫ್ ದಿಸ್ ಜೆಂಟಲ್ಮ್ಯಾನ್ ಡಿಸೈಡ್ಸ್ ಟು ಮೇಕ್ ದಟ್ 4.5 hours into a preparation time, it's a productive. ನಾನು ಪೇಪರ್ ಓದಿದ್ದೀನಿ, ನೋಟ್ಸ್ ರಿವೈಸ್ ಮಾಡಿದ್ದೀನಿ, ಅದೊಂದು ಮಾಡಿದ್ದೀನಿ. ಸೊ ಇಫ್ ಯು ಟೇಕ್ ಅ ಪೀಸ್ ಆಫ್ ಪೇಪರ್ ಅಂಡ್ ರೈಟ್ ಅಂಡ್ ಡೌನ್ ಅಂಡ್ ಯು ಸಿ 40% ಮಿನಿಮಮ್ ಅನ್ಪ್ರೊಡಕ್ಟಿವ್ ಟೈಮ್. ಚಿಟ್ ಚಾಟಿಂಗ್, ಆಮೇಲೆ ಆನ್ಲೈನ್ ಫೋರಮ್ ಓದಿದ್ದೀನಿ ಸರ್, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ. ಸಿವಿಲ್ ಸರ್ವಿಸ್ ಯಾವ ತರ ಬರಿಬೇಕಂತ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಬಿಗ್ಗೆಸ್ಟ್ ಮಿಸ್ಟೇಕ್ ಅಲ್ವಾ? ರಿಸರ್ಚ್ಗೆ ಜಾಸ್ತಿ ಆಗಿದೆ. ಏನಿಗೆ ಒಳಗೆ ಹೋಗ್ಬೇಕು. ಕ್ರಿಕೆಟ್ ಆಡೋದ್ರಲ್ಲಿ ನೆಕ್ಸ್ಟ್ ನಲ್ಲಿ ಏನು, ಗೋ ಟು ದ ಮ್ಯಾಚ್ ಅಂಡ್ ಪ್ಲೇ. ಸೊ ರೈಟ್ ಅ ಡೈಲಿ. ವೆನ್ ಯು ರೈಟ್ ಅ ಡೈಲಿ ಡೈರಿ, ಯು ನೋ ವಾಟ್ ಮಿಸ್ಟೇಕ್ಸ್ ಯು ಆರ್ ಮೇಕಿಂಗ್. ಅದು ಬಹಳ ಇಂಪಾರ್ಟೆಂಟ್. ಆಲ್ ಗ್ರೇಟ್ ಪೀಪಲ್ ದೇ ರೈಟ್ ಅ ಡೈರಿ. ಗ್ರೇಟ್ ಪೀಪಲ್ ಲೈಫ್ ನಲ್ಲಿ ಸ್ವಲ್ಪ ಅಚೀವ್ ಮಾಡಿದ್ರು. ಮಾರ್ನಿಂಗ್ ಇருந்து ಈವ್ನಿಂಗ್ ವರೆಗೆ 1 week you write a diary, ನಿಮಗೆ ನಾಚಿಕೆ ಆಗ್ಬಿಡುತ್ತೆ. ಏನಪ್ಪ ಡೈರಿ ಅಲ್ವಾ? ಐ ಆಮ್ ವೇಸ್ಟಿಂಗ್ ಸೋ ಮಚ್ ಆಫ್ ಮೈ ಟೈಮ್. ದೆನ್ ಯು ವಿಲ್ ಸ್ಟಾರ್ಟ್ ಇಂಪ್ರೂವ್. ಇದು ಬುದ್ಧಿಸಂ ಫಿಲಾಸಫಿಯಲ್ಲಿ ದಿಸ್ ಡೈರಿ ರೈಟಿಂಗ್ ಇಸ್ ಅನ್ ಆರ್ಟ್. ಇಟ್ಸ್ ಅ ಮೆಡಿಟೇಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಲುಕ್ ಅಟ್ ಬುದ್ಧಿಸಂ, ಇಟ್ ಯು ಸ್ಪೆಷಲಿ ಲುಕ್ ಅಟ್ ಮೈಂಡ್ಫುಲ್ ಮೆಡಿಟೇಷನ್. ಮೈಂಡ್ಫುಲ್ ಮೆಡಿಟೇಷನ್ ಒಂದು ಹೊಸ ಕಾನ್ಸೆಪ್ಟ್ ಬರ್ತಾ ಇದೆ. ದೇ ಸೇ ಡೈಲಿ ರೈಟಿಂಗ್ ಇಟ್ ಸೆಲ್ಫ್ ಇಸ್ ಮೈಂಡ್ಫುಲ್ ಮೆಡಿಟೇಷನ್. ಸೊ ಡೈರಿ ರೈಟಿಂಗ್ ತಾವು ಮಾಡಲೇಬೇಕು. ಅದರಲ್ಲಿ ಅನ್ನೆಸೆಸರಿ ಟೈಮ್ ಅನ್ನ ತಾವು ತೆಗೆದಾಕ್ತಾ ಇರಬೇಕು daily. Then you will see 8 hours easily you will put into civil service preparation. 8 hours easily. Next paper ಓದಬೇಕು ಸರ್. ಪೇಪರ್ ಓದಲಿಕ್ಕೆ ನಮಗೆ 2.5 hours ಆಗ್ತಾ ಇದೆ ಸರ್. People might be here. What sir? ನಮ್ಮ our coaching institute everybody says, ನಮ್ಮ director he says ಪೇಪರ್ ಓದಲೇಬೇಕು ಅಂತ ಹೇಳ್ತಾರೆ ಸರ್ ಹಿಂದೂ. But I take 2.5 hours to read Hindu sir. What will I do? Correct? 1.5 hours, 2 hours. Now this 2 hours ಡೈಲಿ ತಾವಾಗ್ತದೆ. ಏನಕ್ಕೆ ಆಗ್ತಿದೆ? ಇದು ಪ್ರಿಲಿಮ್ಸ್ ನಲ್ಲಿ ಒಂದು 20 ಕ್ವೆಶ್ಚನ್ ಬರಬಹುದು. ಅದು ನಿಮ್ಮ ಪ್ರಿಪರೇಷನ್ ಅಲ್ಲಿ 1/3 ಆಫ್ ಟೈಮ್. ಅದು ಟೆಕ್ನಿಕಲಿ ಪ್ರಿಪರೇಷನ್ ಅಲ್ಲಿ 1/3 ಆಫ್ ಟೈಮ್. ಕರೆಕ್ಟ್? 1/3 ಆಫ್ ಯೋರ್ ಟೈಮ್. 6 hours ತಾವು ಆವರೇಜ್ ಕೊಡ್ತೀರಿ, ನಂಬ್ತೀನಿ 7 hours. 1/3 ಆಫ್ ಯೋರ್ ಟೈಮ್ goes into paper. Now this paper reading is an art. If you look at some good civil servants, see how do you read paper? 30 minutes ಅಲ್ಲಿ full paper ಓದ್ತಾರೆ. I've seen some IAS officers, my own seniors, they read 7 papers in 1 hour. Office ನಲ್ಲಿ ಕೂತ್ಕೊಂಡು ಓದ್ತಾರೆ. ಏನು ಅವ್ರು ಯಾವ ತರ ಓದ್ತಾರೆ? He will read only what is important to him.
ನಾವು ಅದೇ ಮಾಡಬೇಕು. ಸ್ಪೋರ್ಟ್ಸ್ ಪೇಜ್ ಓಪನ್ ಮಾಡಿ ಛತ್ತೀಸ್ಗಢ ಪೂಜಾರ ರೈಟ್ ಡ್ರೈವ್, ಈ ಡ್ರೈವ್, ಆ ಡ್ರೈವ್, ಅನ್ನೆಸೆಸರಿ ಸ್ಟ್ಯಾಟಿಸ್ಟಿಕ್ಸ್. ಇತ್ತೀಚೆಗೆ ನಾವು ಪೇಪರ್ ಓಪನ್ ಮಾಡಿದ ಸ್ಪೋರ್ಟ್ಸ್ ಪೇಜ್ ಓಪನ್ ಹಿಂದೂ ಇದೆ ಆಲ್ ಸಾರ್ಟ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಕೆವಿನ್ ಡ್ಯೂರಂಟ್ ಏನ್ ಮಾಡಿದ್ದಾನೆ ಬಾಸ್ಕೆಟ್ಬಾಲ್ ಅಲ್ಲಿ, ರನ್ನಿಂಗ್ ಅಲ್ಲಿ, ಅದು ನಮ್ಗೆ ಬೇಕಾಗಿದೆ, ಇಂಟ್ರೆಸ್ಟೆಡ್ ಇನ್ ಕರೆಕ್ಟ್. And then you say what did Sharath Yadav say, what did Mayawati say, what did Ivar say, ಅವರು say, ಎಲ್ಲ ಇದೆ. But you have to find the way to take facts and bit of opinion also. ಅದು 45 minutes ಅಲ್ಲಿ ಮುಗಿಸ್ತಾರೆ. ಓಕೆ, ನಿನ್ನೆ ನಾವು ಹೊಸದಾಗಿ ಒಂದು ಎಕನಾಮಿಕ್ ಅಡ್ವೈಸರ್ ಒಬ್ಬರು ಅಪಾಯಿಂಟ್ ಮಾಡಿದ್ವಿ, ನಮ್ಮ ಸುಬ್ರಹ್ಮಣ್ಯಂ, ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ, for 3 years, correct? Now, no civil service paper will ask you, maybe it's not right also, sometimes they might ask, what is the name of the economic advisor? Every month they keep changing, ಯಾರಿಗೆ ಏನು ಗೊತ್ತು. Last month one fellow was there, correct? One fellow he went back to you and he said, I am not doing. Then one political appointee came. ಇದನ್ನ ಯಾರು ಕೂಡ right now ಹೇಳ್ತಾ ಇದ್ದಾರೆ. Look at the papers. But they will look at achievers for a reason. Simple example could be sports ನಲ್ಲಿ ಈ ವರ್ಷ ಫುಟ್ಬಾಲ್ ನಲ್ಲಿ the Balloon d'Or, the global best player ಯಾರು ತಗೊಂಡಿದ್ದಾರೆ. That is very important because after 10 years a new fellow was taken. The Croatian fellow. One fellow was taken. That is an important example because you should know for a fact. 10 ವರ್ಷದಲ್ಲಿ 5 ವರ್ಷ ಮೆಸ್ಸಿ ತಗೊಂಡಿದ್ದಾನೆ, 5 ವರ್ಷ ರೊನಾಲ್ಡೋ ತಗೊಂಡಿದ್ದಾನೆ, ಯಾರೋ ಒಬ್ಬ ಹೊಸದಾಗಿ ಬಂದಿದ್ದಾನೆ. And this person's name nobody knows. If Messi is taking, you will pick Messi and come. Messi ಅಂತ Messi ಇರಬೇಕು. ಸೊ ಇದು ತಮ್ಮ ಮೈಂಡ್ ನಲ್ಲಿ ಆರಾಮ ಆಗಬೇಕು. 10 ವರ್ಷ ಬಿಟ್ಟು ಹೊಸದಾಗಿ ಒಂದು ಫೆಲೋ ವಾಸ್ ಟೇಕನ್, ಇದು ಟಿಕ್ ಮಾರ್ಕ್ ಮಾಡಿ ಫೈನಲಿ. ಸೊ ಯು ಶುಡ್ ನೋ ಹೌ ಟು ರೀಡ್ ಇಟ್. ಇದು ಭಾಳ ಇಂಪಾರ್ಟೆಂಟ್. ಇಫ್ ಯು ಸಿಂಪ್ಲಿ ರೀಡ್ ಫಸ್ಟ್ ಲೈನ್ ಟು ಲಾಸ್ಟ್ ಲೈನ್, ಮೇಬಿ ಯು ಮೈಟ್ ಫೀಲ್ ಲಾಟ್ ಆಫ್ ಪ್ಲೆಷರ್ ರೀಡಿಂಗ್ ಅ ಪೇಪರ್. ನಮ್ಮ ದೇಶ ಈ ತರ ಇದೆ ನೋಡಿ, ಭಾಳ ನಮ್ಮ ದೇಶ ಈ ತರ ನೋಡಿ, ಭಾಳ ಬೇಜಾರಾಗ್ತದೆ. ಯು ಕ್ಯಾನ್ ಓನ್ಲಿ ಕಮೆಂಟ್ ಆನ್ ದಿ ನೇಚರ್ ಸ್ಟೇಟ್, ಬಟ್ ಪ್ರಿಪರೇಷನ್ ವೈಸ್ ತಮಗೆ ಹೆಲ್ಪ್ ಆಗುತ್ತೆ. ಸೊ 45 minutes ಮುಗಿಸ್ಬಿಡುತ್ತೆ. So like this. So once you start writing daily, you will understand how you can improve your exam. The second point we mentioned is belief. The third point we mentioned is daily writing. Correct? The fourth point is like-minded people. ಇವತ್ತಿರೋದು ತಮ್ಮ ಫ್ರೆಂಡ್ಸ್ ಇರೋದು ತಾವೆಲ್ಲ ಸೆಲೆಕ್ಟಿವ್ ಆಗಿರುತ್ತೆ. ಐವತ್ತಾರು ಬಾಳ ಕಾಲೇಜಿನ ಫ್ರೆಂಡ್ಸ್ ಇರ್ಲಿಯಪ್ಪ, ಸಿವಿಲ್ ಸರ್ವಿಸ್ ಕ್ರಾಕ್ ಮಾಡಿದ ಜೊತೆ ಮೇಲೆ ಆಮೇಲೆ ಹೋಗೋಣ ಸರ್. 2.0 ಮೂವಿ ಇವತ್ತು ಹೋಗ್ಲೇಬೇಕಿದೆ. ಈ ಮೂವಿ ಬಹಳ ಚೆನ್ನಾಗಿದೆ, 500 crore ಇನ್ವೆಸ್ಟ್ಮೆಂಟ್ ಸರ್, ಹೋಗ್ಲೇಬೇಕು. Fine, but in 1 year it requires you to do a lot of life. ಇದು ಬೇಕು ಅದು ಬೇಕು ಆಗಲ್ಲ. I see a lot of people in Delhi. Every second week is in Bangalore. ನನಗೆ ಫೋನ್ ಮಾಡ್ತಾರೆ, ಕೋಲಾರ್ ಗೈ, ಚಿಕ್ಕಬಳ್ಳಾಪುರ ಗೈ, somebody they talk to me, ಫೋನ್ ಸರ್ ಊರಿಗೆ ಬಂದ್ಬಿಟ್ಟಿದ್ದೀನಿ, ನನಗೆ ಮೀಟ್ ಮಾಡ್ಬೇಕು ಸರ್. ಯಾಕೆ ನೀವು ಬಂದಿದ್ದೀರಿ ಊರಿಗೆ? ಅಲ್ಲ ಸರ್, ತಂಗಿಗೆ ಮದುವೆ ಆಯ್ತು, ಹೊರಟು ಬಂದ್ಬಿಟ್ಟಿದ್ದೀನಿ. ಯಾವಾಗಪ್ಪ ಡೆಲ್ಲಿಗೆ ಹೋಗ್ತೀವಿ? ನಾಳೆ ಹೋಗ್ತೀನಿ. ಸೊ ಎನಿ ಸ್ಮಾಲ್ ಫಂಕ್ಷನ್ ಅಂಡ್ ಫ್ಯಾಮಿಲಿ ದೇ ಕೀಪ್ ಕಮಿಂಗ್. ಕರೆಕ್ಟ್. ಯಾಕೆಂದ್ರೆ ಯಾರೊಬ್ರು somebody dies, they come. But this 1 year is 1 year, you are giving it for yourself. Correct? This 1 year is for yourself. 1 ವರ್ಷ you tell all your near dear relatives, far relatives, ಯಾರು ನನಗೇನು ಕರಿಬಾರ್ದು, ಎದಕ್ಕೂ ನಾನು ಬರಲ್ಲ, ಮದುವೆಗೆ ಬರಲ್ಲ, ನಥಿಂಗ್ ಐ ವಿಲ್ ಕಮ್. 1 ವರ್ಷ ಆದಮೇಲೆ ಏನ್ ಬೇಕೋ ಬರ್ತೀನಿ. ಆ ಸೆಲ್ಫ್ ಡಿಸಿಪ್ಲಿನ್ ತಮಗೆ ಇಲ್ಲ, ಬಹಳ ಕಷ್ಟ. ಫ್ರೆಂಡ್ಸು ಮೀಟ್ ಮಾಡ್ಬೇಕು ಸರ್, ವಾರಕ್ಕೊಮ್ಮೆ ಸಿನಿಮಾಗೆ ಹೋಗ್ಲೇಬೇಕು ಸರ್, ಅವ್ರ ಜೊತೆಗೆ ಇದು ಮಾಡ್ಬೇಕು. ದಿ 365 days is your time. ರಿಲ್ಯಾಕ್ಸ್ ಮಾಡಿ. ಇಫ್ ಯು ಥಿಂಕ್ ದಟ್ ಯು ಹ್ಯಾವ್ ಡನ್ ದಟ್ ಪಾರ್ಟ್ ಆಫ್ ದ ವೀಕ್ ವೆಲ್, ನಿಮ್ಮ ಕಂಟ್ರೋಲ್ದಲ್ಲಿ ಇರಬೇಕು. ಈ ವಾರ ನಾನು ಫುಲ್ ಓದಿಬಿಟ್ಟಿದ್ದೀನಿ ಸರ್, ಐ ಡನ್ ಮೈ ಕೋಟಾ ಆಫ್ ಸಿಲೆಬಸ್, ರಿವಿಷನ್, ಪ್ರಿಪರೇಷನ್, ಮಾರ್ಕ್ ಟೆಸ್ಟ್ ಮಾಡಿದೆ, ಐ ಆಮ್ ಹ್ಯಾಪಿ ವಿತ್ ಮೈ ವೀಕ್. ಐ ನೀಡ್ ಅ ಬ್ರೇಕ್ ಸರ್, ಐ ನೀಡ್ ಅ ಮೆಂಟಲ್ ಬ್ರೇಕ್. ಬೇಕೇ ಬೇಕು. ಟೇಕ್ ಅ ಬ್ರೇಕ್, ವಾಚ್ ತಪ್ಪೇನಲ್ಲ. You need the 3 hours of solid mind space. A lot of people, they are very serious in life also. Adu kelsa mallikagalla. Take a little bit of break, but break should be in your control. You should know, yes, I have done what is required of me for this week. I am taking a small break. Daily run, do a small exercise for 45-50 minutes. Civil service period nalli I see a lot of people will become unhealthy. Especially Delhi dalli iruvaru ನನ್ನ ಫ್ರೆಂಡ್ಸ್ are ನೋಡಿದ್ದೀನಿ. ಒಂದು ಮನೆಯಲ್ಲಿ ಇರ್ತಾರೆ, ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾರೆ, somebody keeps giving food time wise, and then the food goes by road ಅಲ್ವಾ. ಇದು ವೆರಿ, ಅದ್ರ ಬಗ್ಗೆ ಒಂದು ಬುಕ್ಕೇ ಬರೀಬೇಕು. ವೆರಿ ವೆರಿ ಯುನೀಕ್ ಕೈಂಡ್ ಆಫ್ ಸ್ಯಾಕ್ರಿಫೈಸ್ ಪೀಪಲ್ ಡೂ ದೇರ್. ಅಮೇಜಿಂಗ್. ಈ ಥರ ಬೆಂಗಳೂರಲ್ಲಿ ಕೂಡ ಎಲ್ಲ ಕಡೆ ಇದೆ. ಬಟ್ ಬೆಂಗಳೂರು ಪ್ರಿಪರೇಷನ್ ಸ್ಟೈಲ್ ನನಗೆ ಗೊತ್ತಾಗಿಲ್ಲ, ಬಿಕಾಸ್ ಐ ನ್ಯೂ, ಐ ಡೋಂಟ್ ನೋ ಹೌ ಯು ಪ್ರಿಪೇರ್. ಸೊ ಡೆಲ್ಲಿ ಐ ಹ್ಯಾವ್ ಸೀನ್, Saturday Sunday I go, I collect notes and come. Very uniquely they prepare.
ಸೊ ಅದನ್ನ ನೋಡುವಾಗ ಐ ಕೀಪ್ ಥಿಂಕಿಂಗ್ ದಿಸ್ ಫೆಲೋ ಸಮಟೈಮ್ಸ್ ದೇ ಟೂ ಮಚ್ ಸೀರಿಯಸ್ ಆಲ್ಸೋ. ಭಾಳ ಸೀರಿಯಸ್ ಆಗಿದ್ದಾರೆ ಲೈಫ್ನಲ್ಲಿ, ಯಾಕೆ ಇಷ್ಟು ಸೀರಿಯಸ್ ಆಗಿರಬೇಕಾದ್ರೆ ಯು ನೀಡ್ ಅ ಲಿಟಲ್ ಬಿಟ್ ಬ್ರೇಕ್, ಪ್ರೊವೈಡೆಡ್ ದ ಬ್ರೇಕ್ ಶುಡ್ ಬಿ ಇನ್ ಯೋರ್ ಕಂಟ್ರೋಲ್. ಅದಕ್ಕೆ ಫೋರ್ತ್ ಪಾಯಿಂಟ್ ನಾನು ಹೇಳಿದ್ದು, ಡಿಸ್ಟ್ರಾಕ್ಷನ್ಸ್ ತಾವು ಅವಾಯ್ಡ್ ಮಾಡಿ. ಇವತ್ತರಂದು ಕೆಲವು ಜನ ದೂರ ಆಗ್ತಾರೆ, ಕೆಲವು ಜನ ಹತ್ರ ಸೇರಿಸ್ತಾರೆ. ಸೆಕೆಂಡ್, ರೈವಲ್ರಿ ಬೇಡ. ಬಿಕಾಸ್ ದೀಪ ವೆನ್ ವಿ ಲಿಟ್ ಇಟ್, ಇಫ್ ಯು ಸಿ ಐ ಥಿಂಕ್ ದೇ ಟುಕ್ ಓನ್ಲಿ ಒನ್ ಮ್ಯಾಚ್ ಸ್ಟಿಕ್ ನಲ್ಲಿ ಒನ್ ಕ್ಯಾಂಡಲ್ ನಾವು ಇದು ಮಾಡಿದ್ವಿ. ಒಂದು ಕ್ಯಾಂಡಲ್ದಲ್ಲಿ ಎಲ್ಲ ಕಡೆ ಮಾಡಿದ್ವಿ. ದ ಕ್ಯಾಂಡಲ್ ಶುಡ್ ನಾಟ್ ಕಂಪ್ಲೈನ್, ಓ ಐ ಹ್ಯಾವ್ ಗಿವನ್ ಮೈ ಪವರ್ ಟು 5 ಪೀಪಲ್, ನನ್ನ ಶಕ್ತಿ 5 ಜನ ಕೊಟ್ಬಿಟ್ಟಿದ್ದೀನಿ, ಬಿಕಾಸ್ ದೇರ್ ಆರ್ 5 ದೀಪ ಅಂತ. ಕರೆಕ್ಟ್? This is also again a Buddhist philosophy where a single matchstick can light up the world. So ತಾವು ಆ ಥರ don't get into this jealousy. Share more. ತಪ್ಪೇನಲ್ಲ. You share more, you get more. Life philosophy, very simple philosophy in life. ಯಾರು ಜಾಸ್ತಿ ಕೊಡ್ತಾರೋ ಜಾಸ್ತಿ ದೇವರು ಅವ್ರಿಗೆ ಕೊಟ್ಟೆ ಕೊಡ್ತಾರೆ. You will get more. ನಾನು ಸೀಕ್ರೆಟ್ ಆಗಿ ಮಾತ್ರ ಓದ್ತೀನಿ ಸರ್. ಸೇರಿ ಓದೋಣ. ಅದಕ್ಕೆ I wanted everybody to comfortably sit. ಎಲ್ಲರೂ ಸೇರಿ ಓದೋಣ. 1,000 ಸೀಟ್ಸ್ ಇದೆ, 1,000 ಕೂಡ ಇಲ್ಲ ಅಲ್ವಾ, 140 ಜನ ಇದ್ದಾರೆ ಅಷ್ಟೇ. 140 ಇದ್ದಾರೆ. Just pray to God that all 140 will get cracking this year. So cultivate that ability to share. I've seen people, the toppers and all, more gracefully notes ಕೊಡ್ತಾರೆ. Whenever we ask notes ಕೊಡ್ತಾರೆ. Please sir, take it. Many a times notes ನಾವು ಕೆಲವು ಕರೆಕ್ಷನ್ ಮಾಡಿಕೊಡ್ತೀವಿ. That is more important. ಮಿಸ್ಟೇಕ್ ಆಗಿತ್ತು, ಇವೆಲ್ಲ ಬಂದಿದ್ದೀರಿ, ಒಂದು ಪ್ಯಾರ ಮಿಸ್ ಆಗಿದ್ದಾಗ ಕಾಣ್ತದೆ, ಅರ್ಜೆಂಟ್ನಲ್ಲಿ ಒಂದು ಮಿಸ್ ಮಾಡಿಬಿಟ್ಟಿದ್ದೀವಿ. ಕರೆಕ್ಟ್? ಸೊ ಏನು ತಾವು ಇದರಲ್ಲಿ ನಾವು ಇನ್ನೊಬ್ಬರಿಗೆ ಕೇಳಬಾರದು, ನಾವು ಮಾತ್ರ ಓದಬೇಕು. ನಥಿಂಗ್ ಇಸ್ ಲೈಕ್ ದಟ್. ಡೆವಲಪ್ ದಟ್ ಎಬಿಲಿಟಿ ಟು ಶೇರ್. ಇಟ್ ವಿಲ್ ಡೂ ಯು ಅ ಲಾಟ್ ಆಫ್ ಗುಡ್. It will do you a lot of good. It will keep your mindset very positive. Positive. I just skipped a point. Mention about unhealthy point. ಏನಾಗ್ತದೆ, ತಾವು ಒಂದೇ ಕಡೆ ಕೂತ್ಕೊಳ್ತೀರಿ, you sit for 6 hours, 7 hours, you develop fat in your body. Correct? Your weight goes up by about 5 to 7 kg. ಎಲ್ಲ ಅಬ್ಸರ್ವ್ ಮಾಡಿದ್ದೀರಿ ಅಂತ ಗೊತ್ತಿಲ್ಲ. ಸೀರಿಯಸ್ ಪ್ರಿಪರೇಷನ್ ಮಾಡುವವರು 5 kg weight ಆಯಿತು. ಅವ್ರು ನೋಡುವಾಗಲೇ ಸಿವಿಲ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಕರೆಕ್ಟ್? ಸ್ಲೈಟ್ಲಿ ಮೋರ್ ಹೆವಿ. Correct? But you can always take a break. ನೋಡಿ, ಸಿವಿಲ್ ಸರ್ವಿಸ್ ಇಂಟರ್ವ್ಯೂ ಹೋಗೋದು ಯಾವ ಥರ ಇರಬೇಕು? Your personality should be so pleasing. ಫಿಟ್ ಆಗಿ, ನೀಟ್ ಆಗಿ ಅಲ್ವಾ, ಕ್ರಿಸ್ಪ್ ಆಗಿ ಹೇರ್ ಕಟ್ ಮಾಡಿ, ನೀಟಾಗಿ ಒಂದು ಫಾರ್ಮಲ್ ಡ್ರೆಸ್ ಹಾಕಿ, ಒಂದು ವೈಟ್ ಶರ್ಟ್, ಒಂದು ವಾಟ್ ಎವರ್ ಲೈಟ್ ಕಲರ್ ಡ್ರೆಸ್ ಯು ಹ್ಯಾವ್, ಫಿಟ್ ಆಗಿ when you go inside, ಬ್ರೈಟ್ ಒಂಥರ ಚೀರ್ಫುಲ್ ಇರುವಾಗ that fellow should find a reason to give you that job. ಅವನಿಗೆ ಹುಡುಕ್ಬೇಕು, ಏನಪ್ಪ ಹುಡುಗಿ ಕೊಡೋಣ. If you go in a shambles, there are a lot of eye rings here, black rings here, and little bit ಅದು ಆಗಲ್ಲ. So all I'm saying is 1 hour ತಾವು ದಯವಿಟ್ಟು ತಮಗೆ ಕೊಡ್ಬೇಕು. ತಪ್ಪೇನಲ್ಲ, 1 hour ಕೊಡಿ. Good meditation I will do for 20 minutes. Sir, 1 hour is a loss, sir, preparation ali. If you look at the diminishing returns, if you are a student of economics, there is a law of diminishing returns. It says the first 1 hour is your best preparation. The second 1 hour is your average preparation. ಆಮೇಲೆ ನಿಮ್ಮ ಪ್ರಿಪರೇಷನ್ ಎಲ್ಲ ವೇಸ್ಟೇ. ಸುಮ್ಮನೆ ನಾವು 6 ಗಂಟೆ ಮೀಟ್ ಮಾಡ್ಲಿಕ್ಕೋಸ್ಕರ ಓದ್ತಾ ಇರ್ತೀವಿ. ಕರೆಕ್ಟ್? 5 hours ಮಾಡ್ಬೋದು. ಆಮೇಲೆ ಮೆಂಟಲಿ ಯು ಡೆವಲಪ್ ಅ ಫೆಟಿಗ್. In 6th hour, 7th hour, you don't feel comfortable. But when you exercise for 1 hour, when you sit and study for 6 hours, you feel you are much more energized. For information, ದಯವಿಟ್ಟು ಕ್ಲಾಪ್ ಏನು ಮಾಡಬಾರ್ದು. ದಯವಿಟ್ಟು ಮಾಡಬಾರ್ದು. Before coming here, Chidambaram, why I got late? I just finished a half marathon. I ran for 21 kilometers in the morning in Urban Park. ದಯವಿಟ್ಟು ಕ್ಲಾಪ್ ಮಾಡಬಾರ್ದು. I just ಸ್ವಲ್ಪ ಲೇಟ್ ಆಯಿತು. 6 o'clock I had to inaugurate some other function in Jainala, so I started late. ಅದಕ್ಕೆ ಸ್ವಲ್ಪ ಐ ಆಮ್ ಸ್ವೆಟಿಂಗ್. ನಾರ್ಮಲಿ ಐ ಡೋಂಟ್ ಸ್ವೆಟ್ ಬಿಕಾಸ್ ದ ಬಾಡಿ ಹೀಟ್ ಇಸ್ ಸ್ಟಿಲ್ ದೇರ್. ಆಮೇಲೆ ಜಸ್ಟ್ ಒಂದು ಐ ಹ್ಯಾಡ್ ವೆರಿ ಲಿಟಲ್ ಲೈಕ್ ಕ್ವಿಕ್ ಟಿಫನ್ ಅಂಡ್ ಐ ರನ್ 21. ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಇಟ್ ಬಿಕಾಸ್ ಐ ಫೀಲ್ ಅಬ್ಸಲ್ಯೂಟ್ಲಿ ಎನರ್ಜೆಟಿಕ್. ಐ ಕ್ಯಾನ್ ಕೀಪ್ ಗೋಯಿಂಗ್ ಫಾರ್ another 3 hours ಬೇಕಾದ್ರೆ ಮಾತಾಡ್ತೀನಿ. ಡೋಂಟ್ ಮೈಂಡ್ ಬಿಕಾಸ್ ಐ ಹ್ಯಾವ್ ದಿ ಎನರ್ಜಿ. ಬಿಕಾಸ್ ಐ ಬಿಲೀವ್ when I exercise in the morning, I ran for 2 hours 2 minutes today. 2 hours 2 minutes ಓಡಿದ್ದೀನಿ. 2 hours 20 kilometers. The reason is I feel nice. Do I look unenergetic to you? Because this keeps me going. But if I woken up at 8 o'clock, if I got up at 9 o'clock, straight away if I go for 1 hour and come here, probably I might not feel the same energy. I feel very energetic because this all the hormones and everything is functioning very well. So tamakku adhe helta idini. 1 hour is going.
Very eat good food. Good. ಸ್ವಲ್ಪ ಪಲ್ಸಸ್ಸು ದಾಲ್ಸು ನಾನು ಅದಕ್ಕೆ ಸ್ವಲ್ಪ ಫಸ್ಟ್ ಆಗಿ ಹೇಳಿದ್ದೀನಿ ಟ್ರೆಡಿಷನಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ದಿಸ್ ಇಸ್ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗುಡ್ ಫುಡ್, ಎನರ್ಜಿ ಫುಡ್ಸ್ ವಿಚ್ ಗಿವ್ಸ್ ಯು ಎನರ್ಜಿ ಟು ಸಸ್ಟೈನ್ ಯುವರ್ ಪರ್ಫಾರ್ಮೆನ್ಸ್ ಫಾರ್ 6 hours. ಗುಡ್ ರೈಸು ಸರ್, ಸಾಂಬಾರು, ರಸಂ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಯು ಕ್ಯಾನ್ ಚೇಂಜ್ ಇಟ್ 2 ಚಪಾತೀಸ್. ಸೊ ಯಾವಾಗಲೂ ಸ್ವಲ್ಪ ಹಸಿವಿರಲಿ. ವೆನ್ ಯು ಪ್ರಿಪೇರ್ that your stomach feel 20% empty. Don't feel full. 20% empty because which keeps your alertness going. ಸ್ವಲ್ಪ ನಿಮ್ಮ ಅಲರ್ಟ್ನೆಸ್ ಮೈಂಡ್ನಲ್ಲಿ ಇರ್ತದೆ. ಡೋಂಟ್ ಫೀಲ್ ಫುಲ್ ಇನ್ ದಿ ಆಫ್ಟರ್ನೂನ್. ಫುಲ್ ತಾವು ಲಂಚ್ ಮಾಡಿದ ಮೇಲೆ ಏನಾಗ್ತದೆ, ಯು ಟೆನ್ ಟು ಫಾಲ್ ಸ್ಲೀಪ್. 2 hours ನಿದ್ರೆ ಮಾಡೋಣ, ಇಟ್ ಬಿಕಮ್ಸ್ 3 hours, ಇಟ್ ಬಿಕಮ್ಸ್ 4 hours ಬಿಫೋರ್ ಯು ನೋ. ಸ್ವಲ್ಪ ಫುಡ್, ಬೆಳಗ್ಗೆ 1 hour ಎಕ್ಸಸೈಸ್, ಮೆಡಿಟೇಷನ್ ಡೈಲಿ ಯು ಕೆನಾಟ್. ಔಟ್ಡೋರ್ ರನ್ನಿಂಗು ಒಂದು ವಾರಕ್ಕೊಂದು 2 ದಿನ ಸಾಲಿಡ್ ಮೆಡಿಟೇಷನ್. ಯು ಕ್ಯಾನ್ ಲರ್ನ್ ಟೆಕ್ನಿಕ್ಸ್ ಆನ್ಲೈನ್, ಎಲ್ಲ ಯೂಟ್ಯೂಬ್ನಲ್ಲಿ ಎಲ್ಲ ಇದೆ. ಇದು ಮಾಡುವಾಗ ಏನಾಗ್ತದೆ, ಯುವರ್ ಪ್ರಿಪರೇಷನ್ ವಿಲ್ ಬಿ. ಆರ್ ಅಗೇನ್ quoting from cricket or a sports analogy, all team sports, the peak sports, rugby irbodu, the ice hockey, the hockey, ella tavu nodididna, yoga they made it compulsory. Minimum 30 minutes ella team yoga ಮಾಡ್ತಾರೆ. Indian cricket, Indian athletes. So if you come to Kantiwa, you will see all the top international athletes, national athletes ನಮ್ಮಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. If you ask how do you prepare, ಏನು ಮಾಡ್ತೀರಪ್ಪ ನೀವು, 30 minutes yoga. It keeps your mind balanced and still. Bulletproof monk ಆಗಿದೆ. Correct? So 1 hour is ಅದು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಏನೇನೋ ಮಾಡಿದೀನ, your performance will start decelerating after the 4th hour, 5th hour. It will start coming down. It will start coming down. So ದಯವಿಟ್ಟು the first point ನಾವೇನು ಹೇಳಿದೀವಿ, second point belief. First point we mentioned strategies and techniques important along with your skill set. Second point we mentioned about belief system. Third point we mentioned about daily routine. Fourth point we mentioned about keep your friends who you are, avoid distractions. Fifth point we mentioned about 1 hour you will give it to yourself daily, no matter what. Correct? Last and most important is prepare civil service with the mindset even if you don't get it, doesn't matter. Doesn't matter. Last, I will prepare, sir. I will do the best of my ability. Correct? It is not the gold standard of your life. It is not the gold standard. If I don't get civil service, sir, I am doomed, sir. I am a failure in life, sir. Yaru nanagenu mariyade kodalla, sir. People they are so humble, so proud to us, so nice, superb, genuine. But our mindset, I am doing much better outside the system than what I could have done inside the system. Because life, it will always find a way to honor you. Life is a very puzzle game. It will always find a way. ತಮಗೆ ಮರ್ಯಾದೆ ಕೊಡಲಿಕ್ಕೆ ಲೈಫ್ ಗೊತ್ತು. ಏನೋ ಒಂದು ಮಾಡಿ ತಮಗೆ ಮರ್ಯಾದೆ ಕೊಡ್ತಾರೆ. ಲೈಫ್ ಪ್ರೊವೈಡೆಡ್ ಯು ಆರ್ ಟ್ರೂ ಟು ಯುವರ್ ಸೆಲ್ಫ್. ಆನೆಸ್ಟ್ ಆಗಿರ್ತೀರಾ, ಎಥಿಕಲ್ ಆಗಿರ್ತೀರಾ. ನಾನು ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸರ್. ನಾನು ಯಾರಿಗೂ ನನ್ನಲ್ಲಿ ತೊಂದರೆ ಆಗಿಲ್ಲ. ನಾನು ತಂದೆ ತಾಯಿಗೆ ಒಳ್ಳೆ ಮಗನಾಗಿ ನಾನು ಹುಟ್ಟಿದ್ದೀನಿ, ಕೆಲಸ ಮಾಡಿದ್ದೀನಿ. ಐ ಡನ್ ಮೈ ಬೆಸ್ಟ್. ಇರುವಾಗ ಲೈಫ್ ಯು ವಿಲ್ ನೆವರ್ ಫೇಲ್. ಲೈಫ್ ವಿಲ್ ಗಿವ್ ಯು ಸಮಥಿಂಗ್. ಯು ಡೋಂಟ್ ಗೆಟ್ ಇಟ್, ಇಟ್ ವಿಲ್ ಗಿವ್ ಯು ಮಚ್ ಬೆಟರ್, ಸಮಥಿಂಗ್ ಮಚ್ ಬಿಗರ್. ಅದು ತಾವು ತಮ್ಮಲ್ಲಿ ಆ ನಂಬಿಕೆ ಇರಲೇಬೇಕು. Some people say I believe in God, I get it. 2 months back I went to Kailash. I was sent by the government of India to Kailash, Mount Sarovar. So it's a 20-day trip. I'm supposed to take a batch from Delhi. ಒಂದು 20 ಜನ ತಗೊಂಡು ಕೈಲಾಶ್ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ವಾಪಸ್ ಡೆಲ್ಲಿನಲ್ಲಿ ಬಿಡಬೇಕು. I was a liaison officer for the batch of 11. So Minister of External Affairs ನಾನು ಕಳಿಸ್ತಾರೆ. Moment we started with 60 people. So you see how peculiar life is. 60 people then ನಮ್ಮಲ್ಲಿ there was one welder, there was one mechanic, there was one army colonel. ನಾವು ಫಸ್ಟ್ ಡೇ ಹೇಳಿದ್ವಿ, ಇಲ್ಲಿ ಯಾರು ಬಂದು ನಾವೆಲ್ಲ ಕೈಲಾಶ ಯಾತ್ರೆಯಾಗಿ ಹೋಗ್ತಾ ಇದ್ವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಕೈಯಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ನಾನು ದೊಡ್ಡವರು, ನೀ ದೊಡ್ಡವರು ಹೇಳಲ್ಲ. ಐ ಆಮ್ IPS ಆಫೀಸರ್, ಐ ಆಮ್ ಲೈಸೆನ್ಸ್ ಆಫೀಸರ್, ಬಟ್ ಐ ಆಮ್ ಆಲ್ಸೋ ಯಾತ್ರಿ ಅಲಾಂಗ್ ವಿತ್ ಯು. ಸರ್ ಎಲ್ಲ ಏನು ಕೈಬೇಡ, ವಿಲ್ ಕಾಲ್ ಈಚ್ ಅದರ್ ಬೈ ನೇಮ್. ಯಾರು ದೊಡ್ಡವರು, ದೇರ್ ವಾಸ್ ಅ ಬಿಗ್ ಡೈಮಂಡ್ ಮರ್ಚೆಂಟ್, 3,000-4,000 crore ಇರ್ತವ್ರು ಗುಜರಾತ್ ಕಡೆ. ಈ ಸೆಡ್ ಎವ್ರಿಬಡಿ ಈಸ್ ಈಕ್ವಲ್. ಒಂದು ಬಡಪ್ಪ ಇದ್ದಾನೆ, ಅವನು ಈಕ್ವಲ್, ನೀವು ಈಕ್ವಲ್, ಸರಿ ತಮ್ಮ ಯಾತ್ರೆ ಮುಗಿಸ್ಕೊಂಡು ಬರೋದು. But our batch, it went to so much trouble. I think now, by the time we completed Kailash Yatra, it took 57 days. It's the longest in Indian history. ಏನೆಲ್ಲ ಉತ್ತರಾಖಂಡ್ನಲ್ಲಿ ಮಳೆಯೇ ಬಂದಿಲ್ಲ. ನಾವು ಶುರು ಮಾಡಿದ ಮೇಲೆ ಎಲ್ಲ ಫಸ್ಟ್ 9 ಬ್ಯಾಚಸ್ ಹೋಗಿತ್ತು, 10th ಬ್ಯಾಚ್ 11th ಬ್ಯಾಚ್ ಮಳೆ ಬಂತು. ನಾವು ಒಂದು ಕಡೆ ಸ್ಟೇ ಮಾಡಿದ್ದೀವಿ. ದ ವಾಟರ್ ವಾಶ್ಡ್ ಅವೇ ಆಲ್ ದ ಬ್ರಿಡ್ಜಸ್, ಸ್ಟಕ್.
We wanted helicopters for airlifting. We wanted Mi-7, the big choppers, to come and airlift. Same time, Kerala got flooding. So government of India, all Mi-7 choppers, Kerala kalsidare. Kerala home. Nam choppers. 17 days we were stuck in a small village. Very ration illa, current illa. Daily 1 hour we used to get electricity. That much fuel we had. 1 hour we used to power a small genset. And cell phone charging permission. Rations got over. We started coming to 2 chapatis and 1 gravy daily. 17 days. I'll just connect with this your preparation. Then finally, by then we are supposed to enter China. Visa got over. Chinese fellow will give visa for only 10 days max extra. India 17 days more. Now I have to go back to Delhi to get the visa. No chopper. Finally chopper landed. They took me to Bareilly, dropped me. I took another chopper, went to Delhi, got the visa, then came back another 5 days long. So by the way, we entered China. Lipu Lake Pass. Now the students of geography, Uttarakhand, there is a pass called Lipu Lake. That is the official border crossing between India and China. This side, North Latara, east side. Chinese did not allow stating. No. Outgoing batch, incoming batch, same. When the batch Bharatare, art and wait. So by the time we finished the yatra, it was like 57 days we finished. So finally, Delhi Badmele, the conference hall, Delhi, we were taking a debrief, feedback of the year. Next year, Government of India gave suggestion, I remember every person stood up and cried. Yarala Yatra Mushri, finally about 40 of us completed, 20 people could not complete. In between, there medical conditions, family emergency. Magu ittu, Sanna Magu ittu, Bidu Bandidare, 20 days ready I Bandidare, 57 days we will stay back. We all went back. But finally, everybody who sat in a hall like this, when we are taking feedback, me and one more lives not stop, everybody started crying. Most people. They said, ನಾವು ಯಾತ್ರಾ ಬರಲಿಕ್ಕೆ ಮುಂಚೆ ನಮ್ಮ ಮೈಂಡ್ಸೆಟ್ ಬೇರೆ ತರ ಇತ್ತು. ಏನು ಬಂದ್ರು ನಾವು ಹೋಗಿ ಶಿವ ಮುಂಚೆ ಪೇ ಮಾಡ್ತೀವಿ. I'm not talking religiously. But the whole experience has changed. Everybody felt something nice, something good, despite all the problems we faced. We went back as better people. Like our life will give you the opportunity through experiences. That's very important. Your experiences are bad at if you think something has happened to you, you couldn't crack. No, God has got some grand design for you. Innondu physics nalli, right now the research that is called the universe grand design. Universe nalli grand design yav physics gottagta illa. All the Nobel Prize laureates and everybody, they are trying to find what is that grand design. Because that is something which we are not able to understand. What is this cosmos? What is this Big Bang theory? What is this black hole? What is this Higgs boson? There are so many things we don't understand. Peculiarities of the universe. So, any experience you get in life, take it as an opportunity that the experience has come because the experience wants you to be a better person. Now, ration illa. Fine. Chapati. First day. Jasti and next chopper has to come and drop wheat. Only potatoes and wheat. Current illa. 1 hour we got it down to half an hour. I mean, we started giving preference to ladies because toilets are open. I hope China there is no Kailash Parikrama time. You don't get proper toilets. We said the ladies were about 20 in number. These are ladies' preference, light ladies' preference. Yes, to need first ladies ladies will take part. Rest is then you manage. Because we got into a system like that. Finally, initially I used to see some people have come from different parts of India, husband and wife. Luggage wife carry money. Wife papa luggage Then 57th day, people have become so changed and so unique and so nice. Experience has thought. So last final point, the next 1 ವರ್ಷದಲ್ಲಿ ತಮಗೆ ಆಗ್ತದೆ. Some of you will be civil servants, some of you will not be civil servants. Understand? Correct? I think life has got something for you. ಜಾಸ್ತಿ serious ಆಗಿ ತಗೊಂಡು ನನಗೆ ಸಿಕ್ಕಿಲ್ಲ, I'm going to feel bad. ಸಿಕ್ಕಿತ್ತು, put your best effort, honest effort. Life will honor you back in somewhere else where God or some universe, the grand design which physicists are trying to find, ಯಾರಿಗೆ ಅರ್ಥ ಆಗ್ತಾ ಇಲ್ಲ. That so-called Hindu Devara, Muslim Devara, Buddhism Devara, again ಅರ್ಥ ಆಗ್ತಾ ಇಲ್ಲ. I'm also a deep spiritual fellow. I'm still struggling to come. What is that power? Is it a Brahma? Is it a cosmic energy? Is it a Om sound? There is some grand design. That power will invariably find honor. 100%. Satya. You become the best IAS officer if you don't get a good child.
ಏನು ಪ್ರಯೋಜನ? You be the best IAS and IPS officer of all over India, you don't get a good personal life. ಏನು ಪ್ರಯೋಜನ? Correct? If you be the best IAS, IPS and commercial tax, DC and everything, whatever is there, ತಮಗೆ personal fulfillment ಇಲ್ಲ, ಏನು ಪ್ರಯೋಜನ? End of the day, we should have personal fulfillment. When you go back home, being the director of the institute, being Kulkarni Saidu, being the DC of commercial tax, being myself, being you, if you don't go back home with a sense of fulfillment, waste. You will learn so much in this 1 year, which 99% of human beings don't study. ಒಂದು ವರ್ಷದಲ್ಲಿ ಅಷ್ಟು ಕಲಿತೀರಿ ತಾವು. ಕಾನ್ಸ್ಟಿಟ್ಯೂಷನ್ ಎಲ್ಲಿ ಒಂದು ಸಭೆಯಲ್ಲಿ ಕೂತ್ಕೊಂಡು ಮೈ ಕೊಡ್ತಾರೋ ತಾವು ಆರ್ಗ್ಯೂ ಮಾಡ್ತಾರೆ. ನೋಡಪ್ಪ ನಮ್ಮ ಸಂವಿಧಾನ ಮಾಡಿದ್ರು, ಹಿಸ್ಟ್ರಿ ಈ ಥರ ಇತ್ತು, ಜಾಗ್ರಫಿ ಈ ಥರ ಇತ್ತು, ಫಸ್ಟ್ ವರ್ಲ್ಡ್ ವಾರ್ ಈ ಥರ ಇತ್ತು, ಸೆಕೆಂಡ್ ವರ್ಲ್ಡ್ ವಾರ್ ಈ ಥರ ಇತ್ತು, ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ. ಎಷ್ಟು ಜನಕ್ಕೂ ಆ ಥರ ಮಾತಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಕರೆಕ್ಟ್? ಸೊ ದಿಸ್ 1 year is a very unique period for your life because you are self-investing on you. Correct? And second point, 99% of human beings who need opportunity to read, to understand. Thirdly, it's a beautiful experience. I only hope and pray all of you will crack it. Invariably, all of you will crack it. And you will get the state of your choice, posting of your choice. Correct? And you will feel very happy, content. Correct? But take it as an experience. ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಗುಡ್ ಪೀಪಲ್ ವಿಲ್ ಕ್ರ್ಯಾಕ್. 1 attempt ಇಲ್ಲ, 2nd attempt you will crack. ಪರ್ಸಿಸ್ಟೆಂಟ್ ಆಗಿರ್ಬೇಕು. ಇಲ್ಲ ಟೆಕ್ನಿಕಲ್ ಡಿಸ್ಮ್ಯಾಂಟಲ್ ಮಾಡಿ, ರಿಅಸೆಂಬಲ್ ಮಾಡಿ, ರೀಫಿಟ್ ಮಾಡಬೇಕು. ಬಾಡಿ, ಮೈಂಡ್, ಸೋಲ್, ಎನರ್ಜಿ. ಓಕೆ? ಸೊ ದಿಸ್ ಇಸ್ ವಾಟ್ ಐ ಥಾಟ್ ಐ ವಿಲ್ ಸ್ಪೀಕ್ ಟು ಯು. ಆಲ್ಮೋಸ್ಟ್ 1 hour 20 minutes ಮಾತಾಡಾಯಿತು, ನಾವು ಮಾತಾಡಿದ್ವಿ. ಸೊ ಐ ವಿಲ್ ಟೇಕ್ ಅ ಬಿಟ್ ಆಫ್ ಕ್ವೆಶ್ಚನ್ಸ್. ಯಾಕಂದ್ರೆ ಮೋಡಲಾಗ ಆಗಬಾರ್ದು. Questions, if you have very specific questions, I'll try my best to answer. I think we have time till 1:30 till you feel hungry. But and also the revenue service. So the thing is, while filling up my to fill my DAF, if I think about it, I'm not able to because I like the at the end of the career, like after say 5 or 10 years, like a specific core expertise is something which I expect. IAS, I see that I've read few books of IAS officers where they take in like public administration or city planning, urban development. They take that core expertise and they have excellence in it. But foreign service also they have their regional experience. IPS ali illa. Yeah, IPS is what I do not know what it is. I'll answer this question. Now, every job should have 2 parts. One is called job fulfillment. Second is called job enrichment. Our students of management, public administration. Job fulfillment ಏನು? ಇವತ್ತು ತಾವು ಹ್ಯಾಪಿ ಆಗಿರ್ಬೇಕು. ಕರೆಕ್ಟ್? ಐ ಫೀಲ್ ಹ್ಯಾಪಿ ಡೂಯಿಂಗ್ ದಿಸ್ ಜಾಬ್. ಜಾಬ್ ಎನ್ರಿಚ್ಮೆಂಟ್ ಏನು? ದ ಜಾಬ್ ಶುಡ್ ಗಿವ್ ಯು ಆಪರ್ಚುನಿಟೀಸ್ ಟು ಗ್ರೋ ಇನ್ ದ ಜಾಬ್. ಇದು 2 ಜಾಬ್ ಎಲ್ಲರೂ ಕೂಡ ನೋಡ್ತೀವಿ ಖಂಡಿತವಾಗಿ. ಅವ್ರು ಹೇಳೋದು ಕೂಡ ಕರೆಕ್ಟು. ನಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ, ತಾವು ತಪ್ಪು ತಿಳ್ಕೊಳ್ಬಾರ್ದು. Now, Government of India's mindset, the Government of India, how it is thinking as, ಸ್ವಲ್ಪ ಸಿವಿಲ್ ಸರ್ವೆಂಟ್ಸ್ ಏನು ತಾವೆಲ್ಲ ಎಂಟ್ರಿದಲ್ಲಿ ತಾವು IAS IPS ಆಗ್ತಾ ಇದ್ದೀರೋ, ಇದು ಯಾಕೆ ನಾವು ಸ್ಪೆಷಲೈಸ್ ಮಾಡಬಾರದು ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಹೋಗಿ ಥಿಂಕಿಂಗ್ ಇದೆ. ಮೀನಿಂಗ್ ನಮ್ಮ ನಿಶಲ್ ಅವರು, you don't mind standing, sir? No problem, sir. That's my chair. Sir, please continue, sir. Then David continue. No problem. So, ನಮ್ಮ ನಿಶಲ್ ಅವರು ನಾಳೆ ಬೆಳಗ್ಗೆ ಸಿವಿಲ್ ಸರ್ವಿಸ್ ಪಾಸ್ ಆಗಿ IAS ಆಫೀಸರ್ ಆಗ್ತಾರೆ. ತಮ್ಮ ಊರು ಕರ್ನಾಟಕ ಅಲ್ವಾ? ಕರ್ನಾಟಕವೇ ಬರ್ತಾರೆ. ಬಿಜಾಪುರ ಅಲ್ವಾ? ಪಕ್ಕದ ಡಿಸ್ಟ್ರಿಕ್ಟ್ ಕೊಡೋಣ. ಬಿಜಾಪುರ್ DC ಆಗ್ತಾರೆ, ಡೆಪ್ಟಿ ಕಮಿಷನರ್ ಆಗ್ತಾರೆ. ಕರೆಕ್ಟ್. ಬಟ್ ವಾಟ್ ನಿಶಲ್ ವಿಲ್ ಲುಕ್ ಫಾರ್ ಇನ್ ದ ಜಾಬ್, ಏನು ತಮಗಿಂದ what you call this power, prestige, that is there for only 1 year ಅಷ್ಟೇ. ಆಮೇಲೆ you feel irritated. So much work, you have to do everything, you have to balance everything. 1 year you feel happy. Oh, you are the best on planet Earth. God has called you by phone. ಅಣ್ಣಾಮಲೈ ನೀವೇ ಬರಬೇಕು, ನೀವು ಇಲ್ಲ ಯಾರಿಲ್ಲಪ್ಪ ಅನ್ನೋ. You also feel very nice. ಓ ದೇವರು ಅವ್ನು ಕರೆದ್ಬಿಟ್ಟಿದಾರಪ್ಪ ಅನ್ನೋ. 1 ವರ್ಷ ಆದಮೇಲೆ you feel lot of irritation. ಏನಪ್ಪ ಮಾಡಿಬಿಟ್ಟಿದ್ದೀವಿ, ಬಂದಿದ್ದೀವಿ, ಫಸ್ಟ್ ಯಾರಿಗೆ ಹೇಳಲ್ವ ಅನ್ನಬೇಕು. ಸರ್ವಿಸ್ ಬಂದ ಮೇಲೆ ಹೇಳ್ತಾರೆ. Lot of people get irritated. So after a point of time, like what he said, you would like to specialize on one field. So many fields now. Urban development, sanitation, rural development, health. You can't do justice in all those.
ಸೊ ತಾವು ಸ್ಪೆಷಲೈಸ್ ಮಾಡಿ. which I used to get when I'm studying. ಸರ್ ಏನಂದರೆ ಬಿಫೋರ್ UPSC ಅಂದರೆ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಪ್ರಿಲಿಮ್ಸ್ ಓರ್ ನೋಡಿದೆ, ಮೇನ್ಸ್ ರೈಟಿಂಗ್ ಇತ್ತು, ಅದಾದಮೇಲೆ ಇಂಟರ್ವ್ಯೂ ಇತ್ತು. ಸೊ ಸ್ಲೋಲಿ ಡೆವಲಪ್ಮೆಂಟ್ ಆಗಿದೆ. ಓಕೆ. ಎಕ್ಸಾಮ್ ಲೈಕ್ ಪ್ಯಾಟರ್ನಲ್ಲಿ ಲೈಕ್ ಇಟ್ಸ್ ಔಟ್ ಆಫ್ ಕ್ಯೂರಿಯಾಸಿಟಿ ಕ್ವಶನ್ ಇದು, ಲೈಕ್ ನಾಟ್ ಪರ್ಟಿಕ್ಯುಲರ್ಲಿ ರಿಲೇಟೆಡ್ ಟು ಪ್ರಿಪ್ರೇಷನ್. ಅಂದರೆ ಸರ್ ಇಸ್ ಇಸ್ ದ ಕರೆಕ್ಟ್ ಮೆಥಡ್ ಆ್ಯಕ್ಚುಲಿ ವಾಟ್ ವಿ ಆರ್ ಡೂಯಿಂಗ್, ಬಿಕಾಸ್ ದೇರ್ ಆರ್ ಸೋ ಮೆನಿ like I'm not praising you, but still we don't get a perfect officers or who are very like enthusiast or orientation kind of or optimistic. Not every officer, in my experience. So is this a right method like what we are writing the exam? Because after 5 years or 10 years, I don't think that I will remember, if I get selected, I don't think that I'll remember all the things which I have studied. So it's got it. But again, I'll be brutal with my answer. My personal opinion. ಇದನ್ನು ದೇವರ ಮಾತಲ್ಲ, ನನ್ನ ವೈಯಕ್ತಿಕ ಒಪಿನಿಯನ್ ಅದು. Somebody asked Winston Churchill, ನಮಗೆಲ್ಲ ಗೊತ್ತಿರುತ್ತೆ ಸರಿಯಾ, ನಾವು ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? He said democracy is the worst form of government, but it is better than the other forms of government. So, the current civil service selection is not the best way of selecting. It's not the best way of selecting, but it is better than other ways of selecting. I agree with that. You are right in a way. But if you abolish the initially also, that is what the government somehow believes. Annamalai and Nishal, both of us, we have written some exam 25 years back, and now I say I am going to be the transport secretary. Yen gottu. By virtue of your seniority, should I give you all the postings you get? This is the God. That is why they are going for specialization. They say, and second, they somehow believe civil service is not delivering. If you look at Korea, if you look at Singapore, if you look at a lot of countries, 30 years, 40 years will transform the whole nation. But India, we can say it's a big place, big population, castas are, multiple political system, multiple languages, whatever argument we give. But somehow civil service could have done more. I think, okay, if you are very young in life, first ask yourself whether you really want to be a civil servant. First question. Still, if you say, yes, I want to be a civil servant, the second question is, you have to plan when will you take the exam. That is very important. We have to work backwards. You are 20 now? 18. 21. So, before 21 you cannot write the exam, you have 3 more years to go. Correct? So, my advice is don't start too early in health. The reason is you lose the fire in the beginning. So maybe next 1 year you focus only on reading general books. They say like you get a lot of opportunities to go abroad and finish your education. Sometimes you even get postings in like organizations, WTO and all that. So like that, IPS, what are the special opportunities? Now, yeah, again I told you IPS first thing is a very peculiar job. Since you have a lot of problems back home only, you don't go out to tackle their problems. But you get to go out. I've gone about 3 times out to catch a criminal, for training and for some different reasons out there. But first 7 years, don't even think about anything. Just sit down, be in the country, do work with teamwork. 7 years after you can take a study leave, go for government paper. Go Europe, US, Australia, go for 2 years study, come back. You want Past 5 years in that. So recently I quit to prepare for the exam. When I see some other interviews like those who have succeeded in this UPSC, they say by working also you can clear this. So again, first it is not to self-praise or do anything. I would advise you to kind of do multiple things at 2 times, not about multiple things you can do. Because for example, when I did my MBA only attracted that MBA was also very tough. IIM's MBA is very tough, very demanding MBAs. So as I told you, I am able to find 4 hours from morning 2 hours, evening 2 hours. Because we used to have late night classes, some classes it goes up to 11:30 also many times. Depends upon the faculties available. Guest lectures.
So there is nothing which stops you from saying ನೀವು ಒಂದು ಕೆಲಸ ಮಾತ್ರ ಮಾಡಬೇಕು, ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾತ್ರ 24 hours ಮಾಡಬೇಕು. I don't believe in that. Second point is believe. I believe. If you think you can, but you have to find time. That is important. How do you find time? I don't know. If you can consistently find morning, I get up at 4 o'clock, 4:30, I work for about 2 hours, then I go join a job at 9. If I come at 6, fine. But your job is so erratic and so demanding, probably you might lose the energy to prepare. That is the second important point. That is your individual style. Especially parts. Practical pressure in your department, will you try to do something good for the society and something is not going in the right direction? Again, I differ with many of the civil servants who speak about this subject. I believe in not creating friction with political parties and all. This is my way of approach. Deliver ಮಾಡಬಹುದು. Now I saw some IAS officer in Haryana. I got transferred 41 times. What is the MA? Some officer says I got transferred 20 times. Government doesn't give me posting. No. The point is we live in a democracy. We live in a democratic setup. Whether you like it or not, in a democratic setup, the political parties will have a say. Why do they have a say? Because they get elected. That fellow has to deliver. Next election, ಆಗಲಿಕ್ಕೆ ಮುಂಚೆ that MLA has to deliver something for his public. ಆಮೇಲೆ ನಮ್ಮ ಜಾಬ್ ಏನು as a bureaucrat, as a person working with a political party, political person is to deliver. Many of your goals might not meet each other. Sometimes his goal is here, your goal is here. Correct? You might not meet. But doesn't mean ಅದಕ್ಕೋಸ್ಕರ ಜಗಳ ಮಾಡ್ತಾರೆ. But then if you have 10 priority areas, let us imagine you are DC of Bijapur. You will have 10, when you become DC, you will say these 10 areas I will do. Invariably 4 areas you cannot do. So not interested. Madonna. At least the 6 areas you do it well. ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಲ್ಯಾಂಗ್ವೇಜ್ ಹತ್ರ ಪ್ರಾಬ್ಲಮ್ ಆಗುತ್ತಾ? ನನ್ನ ಪ್ರಕಾರ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಸರ್. ಇನ್ನು ಇಂಟರ್ವ್ಯೂ ಟೈಮ್ I think they will give you a board. I think bit of English is expected. So but you can at least communicate a lot basic things. ಬೇಸಿಕ್ಸ್ ಐ ನೋ ಸರ್, ಬಟ್ ಈ ಎಕ್ಸಾಮ್ ಎಲ್ಲ ಕನ್ನಡದಲ್ಲೇ ತಗೊಂಡಿರ್ತೀವಲ್ಲ ಸರ್, ಇಂಟರ್ವ್ಯೂನ ಕನ್ನಡದಲ್ಲೇ ಕೊಡಬೇಕು. ಬೇಸಿಕ್ ವರ್ಕಿಂಗ್ ಇಂಗ್ಲಿಷ್ ಅಷ್ಟೇ ಸಾಕು. ಫಾರ್ ಎಕ್ಸಾಂಪಲ್ the gentleman was standing there, he spoke with a lot of confidence. Alva spoke with a lot of, sir, this is my problem sir, ಇದು ಏನು ಹೇಳ್ತಾರೆ. Everybody wants that only. Confident ಆಗಿ is he communicating what he wants. ಅದೇನು ಸರ್, ಅದು ನಮ್ಮ ಶಶಿ ತರೂರ್ ಇಂಗ್ಲಿಷ್ ತರ ಏನೋ ಅರ್ಥ ಆಗಲ್ಲ, ಯಾರು this is my thing. Morning till night, day and out, he's out there doing something, and I have never seen him yawning, tired, or nothing. And that seriously motivates me. Like, what is that keeping, driving so hard to do something? Like, what is that drives you, sir, day and out? Like, what is that keeping you motivated day and out? Okay, two things. I think Prime Minister Narendra Modi is in a different league. His energy level is extraordinary. I had the opportunity to see him about 3-4 times at close quarters during campaigning when we were giving security to him. And I used to keep stories of his video conference. Legendary. Only unfortunately when our union cabinet minister Anant Kumar Thiruvaga, I think Mr. Modi was campaigning in Chhattisgarh. He had 5 rallies. So then he came to know that he is dead, Barbek. Then the plane got redirected to Varanasi, finished a function, got it refueled, landed straight in Bangalore, came to Som at 11, took off in Delhi back at 1 o'clock. Next day morning, 9 o'clock, condolence meeting cabinet. 11 o'clock, flew to Singapore. Asian summit. Bare level of, I think 1 million will come. That kind of energy. Navratri doesn't eat anything, only drinks. Obama jothe kuskondi sarche ಮಾಡ್ತಾರೆ in the White House. I don't know. Something different. But maybe each person might have something what drives them. Correct? What drives them day in and day out. For me, I think what drives me is you came with certain things in mind when you entered the service. The Lance Armstrong ತಮಗೆ ಗೊತ್ತಿರುತ್ತೆ, ಸೈಕ್ಲಿಂಗ್ guy. ಯಾವಾಗಲೂ ಒಂದು ಸೈಕಲ್ ಅಂತ ಇದರಲ್ಲಿ ಸ್ಟೆಮ್, ದಿ ಮಿಡಲ್ ಪಾರ್ಟ್, ಸೈಕಲ್ ಹ್ಯಾಂಡಲ್ ಇರ್ತದೆ, ಬಾರ್ ಮೇಲೆ ಒಂದು ಬರೀತಿರ್ತಾರೆ. ಇಟ್ ಇಸ್ ಕಾಲ್ಡ್ ನೆವರ್ ಫರ್ಗೆಟ್ ದ ಬಿಗಿನರ್ ಸ್ಪಿರಿಟ್. That is, he has written in the bar. He is a 7-time Tour de France champion, 7 times continuous champion. Came back from a testicular cancer. Now we can say cheat, read the dope, Allah help. I am not bothered about the second part. But that fellow had the will and the courage to fight. So every day
what motivated him was, he told himself, the day I touch the cycle, and I get to spirit, the day I leave the cycle, I should have the same spirit. Correct? So for me, not fully, our tara kasta, but at least the energy level, when some people meet me, when my inspectors meet me, officers meet me, they should never see me as a person who is down with energy. Yavagala dillega, full brimming with confidence and energy. That is one. In 2020, adamele extra over. Preparation process ಬಗ್ಗೆ ಏನಿಲ್ಲ ಸರ್, ನೀವು ಹೇಳೇ ಇರ್ತಕ್ಕಂಥ process ಗ್ರೇಟ್ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ದಯವಿಟ್ಟು ನಾನು again I'm telling you, you ask a question, ಅದಕ್ಕೆ ಮುಂಚೆ ಒಂದು clarification. Whatever I spoke, it suited me, and I have given you general guidance also. Correct? So if you just analyze whatever I spoke, don't take it to your heart. Correct? But many things I spoke generally, mindset, technique, strategy. So ದಯವಿಟ್ಟು with a pinch of salt you take. ಸರ್, ನೀವು ಒಬ್ರು ಒಳ್ಳೆ IPS ಆಫೀಸರ್ ಅಂತ ಅನ್ಕೊಂಡಿದ್ದೀವಿ ಸರ್. ನಮಗೆ ನಿಮ್ಮ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ. ಯೂಟ್ಯೂಬಲ್ಲೆಲ್ಲ ನೋಡಿದಾಗ ನನಗೆ ಹಂಗೆ ಗೊತ್ತಾಯ್ತು ಹೋಯ್ತು. ನಾನು ದಾವಣಗೆರೆ ಅಂತ ಸರ್, ಈಗ ಜಸ್ಟ್ ನನ್ನ ಕ್ವಶನ್ ಕೇಳಿದ್ದ ನಮ್ಮ ತಮ್ಮ, ಇವರು ನನ್ನ ರೂಮ್ಮೇಟ್ ಸರ್. ಸೊ ನಾವೆಲ್ಲರೂ ಒಂದು ಆಸೆ ಇದೆ ಸರ್ ನನಗೆ. ನನ್ನ ಆಸೆ ಇನ್ನೇನು ಕೆಲವು ದಿನಗಳಲ್ಲಿ ಆಗ್ಬೋದು, ಆಗದೆ ಇರ್ಬೋದು ಸರ್. ನೀವು ಕೆಳಗೆ ಕೆಲಸ ಮಾಡಬೇಕು. ಫಿಸಿಕಲ್ ಆಗಿದೆ ಸರ್, PSI ಫಿಸಿಕಲ್ ಆಗಿದೆ. ಸೊ ಎಕ್ಸಾಮ್ ಒಂದು ಕಾಯ್ತಾ ಇದ್ದೀನಿ. ಸೊ ನನ್ನ ಡ್ರೀಮ್ ಅದು. ಅದಾದ ನಂತರ ನನ್ನ ತಾಯಿ ಆಗ ನನ್ನಲ್ಲಿರ್ತಕ್ಕ ನನ್ನ ಸ್ನೇಹಿತರು ದಾವಣಗೆರೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ಅಂದರೆ ಅದನ್ನ ಹೇಳ್ತಿರಕ್ಕಾಗುತ್ತೆ ಸರ್. ನಮ್ಮ ಸ್ವಂತ ತಾಯಿನೇ ನಿಮ್ಮ ಮೇಲೆ ಅಷ್ಟು ಅಭಿಮಾನ ಇಟ್ಟಿದ್ದಾರೆ. ಯಾಕಂದ್ರೆ ಯಾವ ವಿಚಾರಕ್ಕೆ ಅನ್ಕೊಂಡ್ರೆ, ನೀವು ಒಂದು ವಿಚಾರ ಮಾತಾಡಿದ್ರಿ ಸರ್, ಅಲ್ಲಿ ಘಾಟಲ್ಲಿ ಸಿಗಾಕೊಂಡಾಗ ಮಗು ಬಗ್ಗೆ ಹೇಳಿದ್ರಿ. ಮಗುಗಿಂತ ನಾನು IPS ಆಫೀಸರ್ ಹೆಚ್ಚಲ್ಲ ಅಂತ ಹೇಳಿದ್ರಿ. ಆ ವಿಚಾರ ಎಲ್ಲಾರ್ಗೂ ಪಾಠ ಆಗಲಿ. ನೀವು ಇರ್ತಕ್ಕಂಥ ಪಶ್ಚಿಮ ಘಟ್ಟದಲ್ಲಿ ಅಣ್ಣಮಲೆ ಅಂತ ಒಂದು ದೊಡ್ಡ ಕಾಡಿದೆ. ಆ ಕಾಡಿನಷ್ಟು ನೀವು ಬೆಳ್ಕೊಂಡಿದ್ದೀರ, ಅದು ಇನ್ನೂ ಬೆಳೆಯುತ್ತೆ ಅನ್ನೋ ಸ್ವಂತ ತಾಯಿ, ನಮ್ಮ ತಾಯಿ ಕಡೆಯಿಂದ ದೊಡ್ಡ ಅಭಿಮಾನಿ, ನಮ್ಮ ಫ್ರೆಂಡ್ಸ್ ದೊಡ್ಡ ಅಭಿಮಾನಿಗಳು ಸರ್. ನೀವು ಸರ್, ನನ್ನ ಹೆಸರು ನಿತಿನ್ ಕುಮಾರ್ ಅಂತ. ನನ್ನ ಬಿಗ್ಗೆಸ್ಟ್ ಡ್ರೀಮ್ ಏನಂದ್ರೆ ಕೆಳಗೆ ಕೆಲಸ ಮಾಡ್ಬೇಕಂತ. ಸೊ ಅದೇ ಮಾತಾಡ್ತಿರೋದು ಸತ್ಯ. ಸೊ ಅದು ಆಗುತ್ತೋ ಬಿಡುತ್ತೆ ನನಗೆ ಗೊತ್ತಿಲ್ಲ ಸರ್, ನಾನು ಎಫರ್ಟ್ ಆಗ್ತಾ ಇದ್ದೀನಿ. ಸೊ ಅದಾದ್ರೆ ನನ್ನ ಡ್ರೀಮ್ ಸರ್ ಅದು. ಹಾಗಾಗಿ ನಾನು ಹೇಳ್ತಾ ಇರೋದು, ಸ್ವಾಮಿ ನಿಷ್ಠೆ, ಸರಳತೆ ಅನ್ನೋದನ್ನು ನಿಮ್ಮಿಂದ ನೋಡಿ ನಾನು ತಿಳ್ಕೊಂಡಿದ್ದೀನಿ, ನಿಮ್ಮಿಂದ ಅದನ್ನು ಅಳವಡಿಸ್ಕೊಂತೀನಿ. ಸೊ ಆ ಸರಳತೆ ಗುಡ್ ಏನ್ ಸರ್? ಆ ಸರಳತೆ ಅಂದ್ರೆ ನೀವು ಮಗು ತರ ಇರ್ತೀರಾ. ಮೊನ್ನೆ ಬಂದ್ರಿ ಯೂಟ್ಯೂಬ್ ಮಾಡಿದ್ರಿ, ಬೆಂಗಳೂರು ನನಗೆ ಏನು ಗೊತ್ತಿಲ್ಲ, ನನಗೆ ಸೈಡಪ್ಪ ತಿಳ್ಕೋಬೇಕು ಅಂತ ಹೇಳಿದ್ರಿ. ಒಂದು ಸರ್ ನಿಮ್ ಕಡೆಯಿಂದ ಬೇಕಾಗಿರೋದು, ಎಷ್ಟೋ ಜನ ನನಗೆ ಎಷ್ಟೋ ಜನ ಇದ್ದಾರೆ ಸರ್, ನಿಮಗೆ ಇನ್ಫಿನಿಟ್ ಅಂತ ತಿಳ್ಕೊಂಬಿಡಿ, ಅಷ್ಟು ಅಭಿಮಾನಿಗಳಿದ್ದಾರೆ. ಕೆಲವೊಂದು ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ. ನನ್ನ ಫ್ರೆಂಡ್ UPSC ಪ್ರಿಪೇರ್ ಆಗ್ತದೆ, ಆದ್ರೆ ಇನ್ನೊಬ್ಬ ಇದು ಡೈರೆಕ್ಟರ್, ಫಿಲಂ ಕ್ಯಾಮ್ರಾಮನ್, ಅವನು ಕೂಡ ನಿಮ್ ನೋಡೋದಕ್ಕೆ ಬಂದಿದ್ದಾನೆ. ಹೀಗೆ ನಿಮ್ಮ ಸರಳತೆ ಹೆಂಗಾಗ್ತಿದೆ ಅಂತ ಕಾಡಿ ಇಚ್ಚು ತರ ಆಡ್ತಾ ಇದೆ ಇದು. ಹಾಗಾಗಿ ನೀವು ಪಶ್ಚಿಮ ಘಟ್ಟದಲ್ಲಿ ಸರ್, ಅಂದ್ರೆ ಅಷ್ಟು ನಿಮ್ ಸರಳತೆ ನನಗೆ ಇಷ್ಟ ಆಗಿದೆ. ದಯವಿಟ್ಟು ಇದೇ ತರ ಇರಿ. ನಿಮ್ಗೆ ಏನೇ ಆದ್ರೂ ನಾವು ಪ್ರೇ ಮಾಡ್ತೀವಿ. ನಾವ್ ಯಾರು ಕೆಳಗಿಂದ ಬಂದು ಅಲ್ಲಿ ನೋಡಿದೀವಿ ಸರ್, ಆ ಕೆಟಗರಿ ಸರ್ ನಾವು. ಹಾಗಾಗಿ ನಿಮ್ಮಲ್ಲಿ ನಾವು ಸರಳತೆ ಉಳ್ಕೊಂಡಿದೀವಿ. ನೀವು IPS ಆಫೀಸರ್ ಅಲ್ಲ ಸರ್, ಭಾರತ ಕಂಡಂತ ಒಂದು ದೊಡ್ಡ ಮಾನವೀಯತೆ ವ್ಯಕ್ತಿ. ಅದಕ್ಕೆ ನನ್ನ ಒಳ್ಳೆದಾಗಿ ಅಂತ ನನ್ನ ಎಲ್ಲ ಸಂಬಂಧಿಕರ ಪರವಾಗಿ, ಸ್ನೇಹಿತರ ಪರವಾಗಿ ನಾನು ಕೇಳ್ಕೊಳ್ತೀನಿ. ದೇವರಲ್ಲಿ ನಿತಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತಾವು ನನ್ನ ಮೇಲೆ ತಾವು ಕೊಟ್ಟಿದ್ದ ಮಾತಲ್ಲ, ಬಹಳ ದೊಡ್ಡ ಮಾತದು, ಎಲ್ಲರೂ ಹೊರಗೆ ಹೇಳಲ್ಲ. I don't think ಅಷ್ಟು ಮಾತಿನ ನಾನು ಡಿಸರ್ವಿಂಗ್ ಇದ್ದೀನಿ. I really don't. ಇಲ್ಲ ಸರ್, ಅದಕ್ಕೆ really like your passion. ಬೇಜಾರಾಗ್ಬಿಡಿ ಸರ್, ನೀವು ಸಿಗದೆ ಅದಕ್ಕೋಸ್ಕರ ನಾನು ಆಪರ್ಚುನಿಟಿ ನಾವು ಹೇಳಿದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ಒಬ್ಬ PSI ಆದವ್ರು ನನ್ನ ಸ್ನೇಹಿತರು ಇದ್ದಾರೆ ಸರ್, ಮಾತಾಡ್ತಾ ಅವರು ಲೆವೆಲ್ ಇರೋದು. ಆದ್ರೆ ನೀವು ಇರೋದಂತ ಸರಳತೆ ಬಹಳ ಇಷ್ಟ ಇದೆ ಸರ್. I'm sorry to interrupt. In his life
every board he has your photo. Yeah, so photo of you and camera. ನಿಮ್ ದೊಡ್ಡ ಫ್ಯಾನ್ ಸರ್. ಓಕೆ ನಿತಿನ್ ಅವರೇ, ಒಂದೇ ವಿಷಯ ಮಾತ್ರ, ಐ ಡೋಂಟ್ ಥಿಂಕ್ ನಿಜವಾಗಿ ಐ ಡೋಂಟ್ ಡಿಸರ್ವ್ ಆಲ್ ಯುವರ್ ರಿಲೇಷನ್. ಬಟ್ ಫಸ್ಟ್ ಹೇಳಿದ್ದೀನಿ, ಐ ಆಮ್ ಅ ವೆರಿ ಪ್ಯಾಷನೇಟ್ ಫೆಲೋ. ಭಾಳ ಪ್ಯಾಷನ್ ಜಾಸ್ತಿ. ನಾನು ಏನು ಮಾಡಿದ್ದೇನೆ ಕೂಡ ಸಣ್ಣ ಏಜ್ನಲ್ಲೂ ಒಂದು ಮಾಡಿದ್ದೇನೆ ಕೂಡ ಚೆನ್ನಾಗಿ ಮಾಡ್ತೀನಿ. ಅಟ್ಲೀಸ್ ಫ್ರೆಂಡ್ಸು, ತಂದೆ ತಾಯಿ ಹೇಳ್ತಾರೆ, ಐ ಡೂ ಸಮಥಿಂಗ್, ಐ ಡೂ ದಟ್ ವೆಲ್ ಐ ಡೋಂಟ್ ಡೂ ದಟ್. ಸಣ್ಣ ಏಜ್ನಲ್ಲಿ ನಾನು ಅದು ಯಾವಾಗಲೂ ಒಂದು ಇದು. ಸೊ ಮೇ ಬಿ ಒಂದು ಕೆಲಸ ಇತ್ತು, ಬಟ್ ಒಂದು ಗೌರವ ಇದು ಎಲ್ಲರೂ ಕೂಡ ಸಿಕ್ಕಲ್ಲ. ಗಾಡ್ ಹಸ್ ಗಿವನ್ ಯು ಅನ್ ಆಪರ್ಚುನಿಟಿ. ಬಟ್ ಇರುವ ತನಕ ಒಂದು 4 ಜನಕ್ಕೆ ಒಳ್ಳೇದು ಮಾಡೋಣ, ತೊಂದರೆ ಕೊಡಬಾರ್ದು. ದಟ್ ಇಸ್ ಆಲ್ ವರ್ಕ್. ಸೆಕೆಂಡ್, ಐ ಸ್ಪೀಕ್ ವೆರಿ ಹಾರ್ಟ್ಲಿಂದ ಮಾತಾಡ್ಬಿಡ್ತೀನಿ. ನಾನೇನು ಜಾಸ್ತಿ ಬಂದು ಸೇಫಾಗಿ ಮಾತಾಡಬೇಕು, ಜನ ನೋಡ್ತಾರೆ ನಾವು ಈ ಥರ ಮಾತಾಡಬೇಕು, ಆ ಥರ ಮಾತಾಡಬೇಕು, ಜಾಸ್ತಿ ನಾನು ಥಿಂಕ್ ಮಾಡಲ್ಲ. ಐ ಜಸ್ಟ್ ಸ್ಪೀಕ್ ವಾಟ್ ಇಸ್ ಕಮಿಂಗ್. ಜಾಸ್ತಿ ಥಿಂಕ್ ಮಾಡಲ್ಲ. ಐ ಜಸ್ಟ್ ಸ್ಪೀಕ್ ವಾಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ಬಹುಶಃ ಅದು ತಾವು ತಮಗೆ ಕೆಲವು ಇಂಟ್ರೆಸ್ಟ್ ಕೊಟ್ಟಿರಬಹುದು. ಅದು ಮತ್ತೊಮ್ಮೆ ಐ ವಿಶ್ ಯು ದ ವೆರಿ ಬೆಸ್ಟ್. ಕೆಳಗೆ ಮೇಲೆ ಏನು ಕೆಲಸ ಮಾಡಲಿಕ್ಕಿಲ್ಲ, ಮಾಡಬೇಡ. ಐ ಥಿಂಕ್ ವಿ ಆಲ್ ವರ್ಕ್ ಈಕ್ವಲ್. ಸೇರಿ ಕೆಲಸ ಮಾಡೋಣ. ಕರೆಕ್ಟಾ? ಲಾಸ್ಟ್ ಬಿಫೋರ್ ಎಂಡ್ ದ ಸ್ಟೋರಿ, ನಮ್ಮ ವಿಜಯ್ ಕುಮಾರ್ ಅವರು, ದ ರಿಟೈರ್ಡ್ IPS ಆಫೀಸರ್, ತಮಿಳುನಾಡು ಕ್ಯಾಡರ್ ಅವರು, ವೀರಪ್ಪನ್ ಹಂಟ್ ಮಾಡಿದವರು, ಒಂದು ಲೆಕ್ಚರ್ನಲ್ಲಿ ಐ ವಾಸ್ ಆಲ್ಸೋ ಸಿಟಿಂಗ್. ಈ ಸೆಡ್, ಒಂದು ಮಗುಗೆ ಹೋಗಿ ನೀವು ಏನು ಆಗಬೇಕು, ಲಾಸ್ಟ್ 2 minutes ಫಿನಿಶಿಂಗ್, ಒಂದು ಮಗುಗೆ ಹೋಗಿ ನೀವು ಏನು ಆಗಬೇಕು ಅಂತ ಹೇಳ್ತೀರ, ಡ್ರೀಮ್ಸ್, ಕನಸು. ಅದು ಮಗು ಹೇಳ್ತದೆ, ನಾನು ಏರ್ಪ್ಲೇನಲ್ಲಿ ಹೋಗಬೇಕು. ಈಗ ಮಗು ಸೇಸ್ ಲೈಕ್ ನಾನು ಏರ್ಪ್ಲೇನಲ್ಲಿ ಹೋಗಬೇಕು, ಏರೋಪ್ಲೇನಲ್ಲಿ ಹೋಗ್ಬೇಕುನಾ? ಯಾವ ಥರ ಏರೋಪ್ಲೇನಲ್ಲಿ ಹೋಗ್ಬೋದು? ಯು ಕ್ಯಾನ್ ಗೋ ಇನ್ ಅನ್ ಏರ್ಪ್ಲೇನ್ as a pilot, right? You can go in an airplane as an Ambani. You can have your own plane, corporate jet. You can go as an airplane as a passenger, correct? You can go in the airplane as a criminal. ಪೊಲೀಸ್ ನಾವು ಕೆಲವು ಜನ ಫ್ಲೈಟ್ ನಲ್ಲಿ ತಗೊಂಡು ಬರ್ತೀವಿ. ಎಲ್ಲರೂ ಕೂಡ ಏರ್ಪ್ಲೇನ್ ನಲ್ಲಿ ಹೋಗ್ತಾರೆ. ಇದು ಫಸ್ಟ್ ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ, ಒಂದು ಏರ್ಪ್ಲೇನ್ ನಲ್ಲಿ ಹೋಗೋದ್ರಲ್ಲಿ ಇಂಪಾರ್ಟೆಂಟ್ ಯಾರು? ಪೈಲಟ್. ಓಕೆ, ಪೈಲಟ್ ಬಹಳ ನಮ್ಮ ಇಂಪಾರ್ಟೆಂಟ್. ಏನು ಪಾಯಿಂಟ್ ಟೇಕ್ ಆಫ್ ಮಾಡ್ತಾನೆ, ಪಾಯಿಂಟ್ ಬಿ ಲಿಫ್ಟ್ ಮಾಡ್ತಾನೆ, ಲ್ಯಾಂಡ್ ಮಾಡ್ತಾನೆ, ಎಸ್ಕೇಪ್. ಏರ್ಪ್ಲೇನ್ ಒಳಗಡೆ ಹೋಗುವಾಗ ಒಬ್ಬೊಬ್ಬರು ಚೆಕ್ ಮಾಡಿ, ಸೆಕ್ಯೂರ್ ಮಾಡಿ, ಒಂದು ಕಾನ್ಸ್ಟೇಬಲ್ ಒಬ್ಬ ಒಳಗಡೆ ಕಳಿಸ್ತಾ ಇರ್ತಾನೆ. ಯಾರು ಟೆರರಿಸ್ಟ್ ಹೋಗಬಾರದು, ಅವ ಇಂಪಾರ್ಟೆಂಟ್. ಕರೆಕ್ಟ್? ನೀವು ಏರ್ಪ್ಲೇನ್ ಹೋಗುವಾಗ ಸಾವಿರಾರು ಜನ ಟು ಮೇಕ್ ಯುವರ್ ಲೈಫ್ ಕಂಫರ್ಟಬಲ್ ಕೆಲಸ ಮಾಡ್ತಾರೆ. ಫೇಸ್ ನಮಗೆ ಕಾಣಲ್ಲ. ದಿ ಬ್ಯಾಗೇಜ್ ಹ್ಯಾಂಡ್ಲರ್, ದಿ ಕಸ್ಟಮರ್ ಎಕ್ಸಿಕ್ಯೂಟಿವ್ ಸಿಟಿಂಗ್ ಟು ಗಿವ್ ಯು ಟಿಕೆಟ್ಸ್ ಕೊಡುವವರು, ಆಮೇಲೆ ಹಲೋ ಸರ್, ಗುಡ್ ಈವ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್ ಹೇಳಿ ಫ್ಲೈಟ್ನಲ್ಲಿ ಕೂರಿಸುವವರು, ಫ್ಲೈಟ್ನಲ್ಲಿ ತಮಗೆ ಸೇವೆ ಮಾಡುವ ಏರ್ ಹೋಸ್ಟೆಸ್ ಅವರು. ಕರೆಕ್ಟ್? ಸಾಯಿದ್ರು ಕೂಡ, ಕುಲಕರ್ಣಿ ಸಾಯಿದ್ರು, ಚಿದಂಬರಂ ಅವರಿತ್ತು, ಮೇಡಮ್ ಅವರಿತ್ತು. ಮೇಡಮ್ ಎಸ್ ಕಮ್ ಫ್ರಮ್ ಡೆಲ್ಲಿ ಆಲ್ ದಿ ವೇ ಬ್ಯಾಂಗ್ಳೂರ್. ಅವರು ನಮ್ಮ ಕನ್ನಡಿಗರಾಗಿಬಿಟ್ಟಿದ್ದಾರೆ ಇಲ್ಲಿ ಅಲ್ವಾ? ಈಗ ಟೀಚರ್. ಕರೆಕ್ಟ್? ಈಗ ಒರಿಜಿನಲಿ ಫ್ರಮ್ ನಾರ್ದನ್ ಪಾರ್ಟ್ ಆಫ್ ಇಂಡಿಯಾ, ಇಲ್ಲಿ ಬಂದಿದ್ದಾರೆ. ಆಮೇಲೆ ಸುನಿಲ್ ಅವರು ಆಲ್ಸೋ ಟೀಚರ್ ಅಂಡ್ ಆಲ್ ದಿ ಅದರ್ ಟೀಚರ್ಸ್. ಐ ಡೋಂಟ್ ನೋ ಬೈ ನೇಮ್. ನಾನು ಸುನಿಲ್ ಅವರು ಹೆಸರು ಹೇಳ್ಸ್ಕೊಂಡಿದ್ದೀನಿ. ಆ್ಯಂಡ್ ಎವ್ರಿಬಡಿ ಹೂಸ್ ಹಿಯರ್, ಐ ವಿಶ್ ಯು ದಿ ವೆರಿ ಬೆಸ್ಟ್. ಇಟ್ ವಿಲ್ ಬಿ ಅ ವೆರಿ ಸಕ್ಸಸ್ಫುಲ್ institute producing a lot of quality IAS officers. And for me also it's a privilege of fact and Guttalla. This is the first IAS academy I've come to spend so much time. Thank you for coming. Ellaru kuda bala kastapattu ninkondu 2 hours, 2.5 hours all of you are standing. Alva? ಕೆಲವು ಅಲ್ಲಿ ಆಕ್ಸಿಜನ್ ಇದೆ ಅನ್ಸಲ್ಪಟ್ಟು, ಬಟ್ ಏನು ಸ್ವಲ್ಪ ಆಕ್ಸಿಜನ್ ಇದೆ ಅದೆಲ್ಲ ತಾವು ಬಂದು ಶ್ವಾಸ ಮಾಡಿಕೊಂಡು ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಲಾಸ್ ಆಫ್ ಬಯಾಲಜಿ. ಐ ವಿಶ್ ಯು ದ ವೆರಿ ಬೆಸ್ಟ್. ದ ಪೀಪಲ್ ಹೂ ಆರ್ ಇಂಟೆಲಿಜೆಂಟ್ ಎನಫ್ ಟು ಕಮ್ ಫಸ್ಟ್. ಐ ಥಿಂಕ್ ದ ಚೇರ್ಸ್ ಆರ್ ರಿಸರ್ವ್ಡ್ ಫಾರ್ ದ ಪೀಪಲ್ ಹೂ ಸ್ಟಡಿ ಹಿಯರ್. ವಿ ಟುಕ್ ದಮ್ ನ್ಯಾಚುರಲಿ. ಸೊ ತಾವು ನಿಂತ್ಕೊಂಡಿರುವ ಎಲ್ಲರಿಗೂ, ಇಲ್ಲಿ ಕೂತ್ಕೊಂಡಿರುವ ಎಲ್ಲರೂ ಕೂಡ ಐ ವಿಶ್ ಯು ದ ವೆರಿ ಬೆಸ್ಟ್. ಐ ರಿಯಲಿ ಅಡ್ಮೈರ್ ಯುವರ್ ಪ್ಯಾಷನ್. ನಾನು ಈ ಥರ ಬಂದು ಕೂತ್ಕೊಂಡು ಒಬ್ಬರು ಭಾಷಣ ಕೊಡುವಾಗ ಹೇಳ್ತೀನೋ ನನಗೆ ಗೊತ್ತಿಲ್ಲ. ಬಿಡಪ್ಪ ವಿಡಿಯೋ ನೋಡೋಣ, ನಾನು ಹೋಗ್ತೀನಿ. ಬಟ್ ನಮಗೆ ಅಷ್ಟು ತಾಳ್ಮೆ ಕಾಣ್ತಾರೆ. ನನಗೆ ಇಷ್ಟು ತಾಳ್ಮೆ ಖಂಡಿತವಾಗಿಲ್ಲ. ಕಮ್ ಸಿಟ್ ಫಾರ್ 2.5 hours ಇನ್ ಲಿಸನ್. ತಾವೆಲ್ಲ ಭಾಳ ತಾಳ್ಮೆ ಇದೆ. ವಿಶ್ ಯು ದ ವೆರಿ ಬೆಸ್ಟ್. ದೇವರು ತಮ್ಮೆಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು.